ಲೋಕೇಶ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ವಿದ್ಯಾಭ್ಯಾಸ? ಸರ್, ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ, MBA. ಮುಂಚೆ ನಾನು ಕಾರ್ಪೊರೇಟ್ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಒಂದು 12 ವರ್ಷಗಳ ಕಾಲ ಕಾರ್ಪೊರೇಟ್ ಕಂಪನಿಯಲ್ಲಿ ವರ್ಕ್ ಮಾಡಿದ್ಮೇಲೆ ಅಲ್ಲಿ ಜೀವನದ ಒತ್ತಡಗಳು ಮತ್ತು ವರ್ಕ್ ಪ್ರೆಷರು ಅದನ್ನೆಲ್ಲ ಬೇಡ ಅಂತೇಳಿ 2021ರಲ್ಲಿ ಒಂದು ನಿರ್ಧಾರ ತಗೊಂಡು ಕಾರ್ಪೊರೇಟ್ ಕಂಪನಿಯಿಂದ ಆಚೆ ಬಂದು ಅಷ್ಟು ವರ್ಷಗಳಲ್ಲಿ ಉಳಿಸಿದಂಥ ಒಂದು ಸಣ್ಣ ಅಮೌಂಟಲ್ಲಿ ಒಂದು ಸಣ್ಣ ಜಮೀನು ತೊಗೊಂಡ್ವಿ. ಡಿಗ್ರಿ ಏನು ಮಾಡಿದ್ರಿ? ಡಿಗ್ರಿ BCom. ಮೂಲಭೂತವಾಗಿ ಯಾವ ಊರಿನವ್ರು ತಾವು? ನಾನು ಮೂಲಭೂತವಾಗಿ ಚಿಕ್ಕಹುಂಡಿ ಅಂತ, ಬೇಗೂರು ಹೋಬಳಿ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ಓಕೆ. ನಿಮಗೆ ಪಿತ್ರಾರ್ಜಿತವಾಗಿ ಏನು ಆಸ್ತಿ ಇರಲಿಲ್ಲ? ಪಿತ್ರಾರ್ಜಿತವಾಗಿ ನಮ್ಮ ಆಸ್ತಿ ಬಂದು ಚಿಕ್ಕಹುಂಡಿನಲ್ಲಿದೆ. ಅಲ್ಲಿ ಒಂದು 3 ಎಕರೆ 18 ಗುಂಟೆ ಇದೆ. ಅದು ರೋಡ್ ಪಕ್ಕದಲ್ಲಿದೆ. ಮತ್ತು ನಮ್ಮೂರು ಈಗ ಸುತ್ತಮುತ್ತಲೂ ಕ್ವಾರಿಗಳದ್ದು ಹಾವಳಿಗಳು ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ತುಂಬ ಧೂಳು ಅಲ್ಲಿ ನೈಸರ್ಗಿಕವಾದ ಕೃಷಿಗೆ ಯೋಗ್ಯ ಅಲ್ಲ ಅಂತಂದ್ಬಿಟ್ಟು ನಾನು ನೈಸರ್ಗಿಕ ಕೃಷಿಗೆ ಮತ್ತು ಸುತ್ತಮುತ್ತ ನೈಸರ್ಗಿಕವಾಗಿ ಕೃಷಿನ ಯಾರು ಮಾಡಿದ್ದಾರೆ ಆ ಥರ ಜಾಗದಲ್ಲಿ ಒಂದು 3-4 ಎಕರೆ ಮತ್ತೆ ನಾನು ತಗೊಂಡೆ. ಎಲ್ಲಿ ಅದು? ಅದು ಘಟ್ವಾಡಿಪುರ ಅಂತಂದ್ಬಿಟ್ಟು ಕಿಳಲಿಪುರ ಎಲ್ಲೇ ಬರ್ತದೆ. ಅದು ಚಾಮರಾಜನಗರ ಜಿಲ್ಲೆ ಮತ್ತು ಚಾಮರಾಜನಗರ ತಾಲೂಕು. ಅಂದರೆ ಹುಡುಕಾಡಿದಿರಿ ಸಾಕಷ್ಟು ಜನ? ತುಂಬ ಹುಡುಕಾಡಿದ್ವಿ. ಆ ಟೈಮಲ್ಲಿ ಒಳ್ಳೆ ಮಣ್ಣು ಬೇಕು ಅಂತ ಹೇಳ್ಬಿಟ್ಟು ಒಂದು 80 ಜಮೀನುಗಳ ಮೇಲೆ ನೋಡಿದ್ವಿ. ಆಮೇಲೆ ಕೊನೆಗೆ ಒಂದು ಚೆನ್ನಾಗಿರೋ ಜಮೀನು ಸಿಕ್ತು. ಅಂದರೆ ನಿಮ್ಮೂರಲ್ಲಿ ನಿಮಗೆ ಬೇಸಾಯ ಮಾಡೋಕ್ಕಾಗಲಿಲ್ಲ? ನಮ್ಮೂರಲ್ಲಿ ಮಾಡ್ಬೋದು, ಆದರೆ ಈ ನೀರಾವರಿ ಮತ್ತು ನಾವು ಕನ್ಸ್ಕಟ್ಟಂಥ ಬೇಸಾಯನ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಅಲ್ಲಿ ಸುತ್ತಮುತ್ತ ಧೂಳು, ಪೊಲ್ಯೂಷನ್ನು ಜಾಸ್ತಿ ಇದೆ. 24/7 ಅವರು ಕ್ರಷರ್ಗಳು ರನ್ ಮಾಡ್ತಾಯಿದ್ದಾರೆ. ಸೊ ಅಲ್ಲಿ ಸ್ವಲ್ಪ ನಮಗೆ ತೊಂದರೆ ಆಗ್ಬೋದೇನೋ ಅಂತಂದ್ಬಿಟ್ಟು ಸ್ವಲ್ಪ ದೂರ ಹೋಗಿ ಮಾಡಿದ್ವಿ. ವ್ಯವಸಾಯ ನಿಮಗೆ ಚಿಕ್ಕ ವಯಸ್ಸಿಂದಲೂ ಇಷ್ಟ ಆಯ್ತಾ? ವ್ಯವಸಾಯ ಚಿಕ್ಕ ವಯಸ್ಸಿಂದನೂ ಇಷ್ಟ ಆಯಿತು, ಆದರೆ ಮನೆ ಪರಿಸ್ಥಿತಿಗಳು ಅದನ್ನೇ ರೂಢಿಸ್ಕೊಳ್ಳೋಕ್ಕಾಗಲಿಲ್ಲ. ಹಂಗಾಗಿ ನಾವು ಕೆಲಸ ಹುಡುಕೊಂಡು ಹೋಗುವಂಥ ಪರಿಸ್ಥಿತಿಗಳು ಬಂತು. ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಯುವಕರು ತುಂಬಾ ಮೈಗ್ರೇಟ್ ಆಗ್ತಾಯಿದ್ದಾರೆ, ಸಿಟಿಗೆ ಬರ್ತಾಯಿದ್ದಾರೆ. ಆದರೆ ಏನಂತಂದರೆ ಸಿಟಿಗೆ ಬಂದಕ್ಕೆ ತಕ್ಕಂಗೆ ಅವರು ಜೀವನನ ಇಲ್ಲೇ ರೂಪಿಸ್ಕೊಳ್ಳೋದಾದ್ರೆ ಏನೋ ಪರವಾಗಿಲ್ಲ. ಅದು ಬಿಟ್ಟು ಈಗ ಅವರು ಯುವಕರಾಗಿದ್ದಾಗ ಬಂದು ಬೇಡದಿರೋ ಹವ್ಯಾಸಗಳನ್ನು ಕಲ್ತ್ಕೊಂಡು ಆಮೇಲೆ ಒಂದು 30-35 ಆದಾಗ ಮದುವೆ ಆಗಬೇಕು, ಇನ್ನೊಂದಾಗಬೇಕು ಅಂತೇಳಿ ಯಾವುದೇ ದುಡ್ಡು ಕಾಸು ಉಳಿಸ್ಕೊಳ್ಳೋದೇ ಮತ್ತೆ ವಾಪಸ್ ಹೋಗಿ ಅವ್ರ ತಂದೆ ತಾಯಿಗಳಿಗೆ ಹೊರೆಯಾಗೋದ್ರ ಬದಲು ಈಗ ನೂರಾರು ಅವಕಾಶಗಳು ಹಳ್ಳಿನಲ್ಲೇ ಇದೆ. ಅಲ್ಲೇ ಕೃಷಿಗೆ ಅವ್ರ ತಂದೆ ತಾಯಿಗಳಿಗಿರೋಂಥ ಜ್ಞಾನ ಮತ್ತು ಇವ್ರಿಗಿರುವಂಥ ಶಕ್ತಿ ಎರಡನ್ನೂ ಕಂಬೈನ್ ಮಾಡಿಕೊಂಡು ಅವರು ಬೆಳೆದ್ರೆ ಅಲ್ಲೇ ಬೆಳಿಬೋದು. ನಾವು ಮಾಡಿದಂಥ ತಪ್ಪುಗಳನ್ನು ಈಗಿನ ಯುವಕರು ಮಾಡೋದು ಬೇಡ. ಲೋಕೇಶ್ ಅವರೇ, ನಿಮ್ಮ ಜಮೀನು ಏಂತ ಹುಡುಕಿದ್ರಲ್ಲ ಹೀಗೆ ಇರಬೇಕು ಅಂತ ಹೇಳಿ, ಅಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಇದೆ. ಹೌದು, ವ್ಯವಸಾಯ ಅಂದರೆ ನಾನು ಹೀಗೆ ಮಾಡಬೇಕು. ಹೌದು. ಆ ಕಲ್ಪನೆ ಏನು ಹೇಳ್ಬೋದು? ನನಗೆ ಅದು ಕೆಂಪು ಮಣ್ಣಾಗಿರಬೇಕಿತ್ತು ಮತ್ತು ಸುತ್ತಮುತ್ತ ಯಾವುದೇ ಕಾರ್ಖಾನೆಗಳು ನಿಯರ್ ಬೈ ಇರಬಾರ್ದು. ಅದು ಕರ್ಕಶ ಧ್ವನಿ ಆಗಲಿ, ಪೊಲ್ಯೂಷನ್ ಆಗಲಿ ಇರಬಾರ್ದಿತ್ತು. ನಮಗೆ ಇಲ್ಲಿ ಆದಾಯಕ್ಕಿಂತ ಹೆಚ್ಚಾಗಿ ಆರೋಗ್ಯ ಬೇಕಾಗಿತ್ತು, ಮಾನಸಿಕ ನೆಮ್ಮದಿ ಬೇಕಾಗಿತ್ತು. ಆ ಮಣ್ಣು ಅದಕ್ಕೆ ಸಪೋರ್ಟ್ ಮಾಡಬೇಕಿತ್ತು. ಈಗ ನಾವು ಯಾವುದೇ ಬೆಳೆ ಮಾಡಿದ್ರೂ ಕೂಡ ಅದು ನಮ್ಗೆ ಕೈಗೂಡುವಂಥ ಒಂದು ಮಣ್ಣು ಬೇಕಿತ್ತು. ಕಪ್ಪು ಮಣ್ಣು, ಜವಳು ಮಣ್ಣು ಈ ಥರದ್ದು ಬೇಡದಿತ್ತು. ಹಂಗಾಗಿ ನಮಗೆ ಕೆಂಪು ಮಣ್ಣೇ ಸಿಕ್ತು. ಅದರಲ್ಲಿ ಈಗ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಣ್ಣು ಒಂದೇನ ನೋಡಿತ್ತಾವು? ಮಣ್ಣು ಅದೇ ಸುತ್ತಮುತ್ತಲ ವಾತಾವರಣ ಕೂಡ. ನೀರಿಗೆ ಬೋರ್ವೆಲ್ ಮಾಡ್ಕೊಂಡಿದ್ದೀವಿ. ಸುತ್ತಮುತ್ತಲ ವಾತಾವರಣದಲ್ಲಿ ನೀರು ಕೂಡ ಒಂದು ಪಾರ್ಟ್. ಸೊ ಹಂಗಾಗಿ ಏನಾಯಿತು ಅಂತಂದರೆ ನೀರು ಕೂಡ ಸುತ್ತಮುತ್ತ ಬೋರ್ವೆಲ್ ಮಾಡಿಸಿರೋದೆಲ್ಲ ಚೆನ್ನಾಗಿತ್ತು. ಹಾಗಾಗಿ ನಾವು ಬೋರ್ವೆಲ್ ಮಾಡಿಸಿದ್ವಿ, ನಮ್ಮದು ಕೂಡ ಚೆನ್ನಾಗಿ ನೀರು ಬಂತು. ಅಂದರೆ ನಿಮ್ಮ ಕನಸಿನ ಪ್ರಕಾರದ ಜಮೀನು ತಮಗೆ ಸಿಕ್ತು ಅಲ್ವೇ? ಹೌದು ಸರ್. ಓಕೆ. ಈಗ ನೀವು ನಿಮ್ಮ ತಂದೆ ತಾಯಿ ಜೊತೆ ವ್ಯವಸಾಯದ ಏನು ವಿಚಾರಗಳನ್ನೇನು ಕಲ್ತ್ಕೊಳ್ಳಿಲ್ವಾ? ಕಲ್ತ್ವಿ. ಈಗ SSLCವರೆಗೆ ನಾವು ಊರಲ್ಲೇ ಇದ್ದೆ. ಹಂಗಾಗಿ SSLCವರೆಗೆ ನಮ್ಮ ತಂದೆ ತಾಯಿಗೆ ನಾವು ಕೂಡ ಹೆಲ್ಪ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಜಮೀನಿಗೆ ಅವ್ರು ಕೇಳಿದಂಥ ಪರಿಕರಗಳನ್ನ ತೊಗೊಂಡು ಹೋಗೋದಾಗಲಿ, ಕಳೆ ಕೀಳೋದಾಗಲಿ, ಹುಲ್ಲು ಕೀಳೋದಾಗಲಿ, ಹಸುಗಳು ಮೇಯಿಸೋದು, ಕುರಿಗಳು ಮೇಯಿಸೋದು ಅದನ್ನೆಲ್ಲ ಮಾಡ್ತಾಯಿದ್ವಿ. ಜೊತೆಗೆ ನಮ್ಮ ಪಾರ್ಟ್ ಆಫ್ ಟೈಮಲ್ಲಿ ಬೆಳಿಗ್ಗೆ ಒಂದು 6ರಿಂದ 9 ಗಂಟೆ ತನಕ ಆಗಿನ ಕಾಲಕ್ಕೆ ಬೇರೆಯವ್ರ ಜಮೀನಿಗೆ ಹತ್ತಿ ಎಲ್ಲ ಎತ್ತೋದಕ್ಕೆ ಹೋಗಿ ಒಂದು 15 ರೂಪಾಯಿ ಕೊಡೋರು. ಅದನ್ನು ತಂದು ಕೊಟ್ಬಿಟ್ಟು ಮತ್ತೆ 9 ಗಂಟೆಗೆ ಸ್ಕೂಲ್ಗೆ ಓಡ್ತಾಯಿದ್ವಿ. ಸೊ ಹಂಗಾಗಿ ಕೃಷಿ ಏನು ಹೊಸದಲ್ಲ ನಮಗೆ. ಅಂದರೆ ವಿದ್ಯಾಭ್ಯಾಸದ ಜೊತೆಗೆ ದುಡಿಮೆ ಆ ಟೈಮಲ್ಲಿ ಮಾಡ್ತಾಯಿದ್ವಿ. ಅಪ್ಪ ಅಮ್ಮ ಏನಂತಿತ್ತಿಲ್ವಾ? ಅಪ್ಪ ಅಮ್ಮನಿಗೆ ಅದೇನು ಹೊಸದೇನಲ್ಲ ಅವ್ರಿಗೆ. ಕಾರಣ ಏಕಂತಂದರೆ ಹಳ್ಳಿನಲ್ಲಿ ಎಲ್ಲ ಮಕ್ಕಳು ಕೂಡ ಹೋಗ್ತಾಯಿದ್ರು, ನಾವು ಹೋಗ್ತಾಯಿದ್ವಿ. ಮನೆ ಪರಿಸ್ಥಿತಿಗಳಂಗಿರ್ತಾಯಿತ್ತು. ಸೊ ಹಂಗಾಗಿ ಅದೇನು ಹೊಸದೇ ಅಲ್ಲ ಅವ್ರಿಗೆ. ಅಂದರೆ ನೀವು ಹೋಗಿ ಹತ್ತಿ ಕಿತ್ಬಿಟ್ಟು ಏನು ದುಡ್ಡು ಕೊಡ್ತಾರೆ ಅದು ನಿಮ್ಮ ಅಪ್ಪ ಅಮ್ಮಂಗೆ ಕೊಡೋರಿ? ಅಪ್ಪ ಅಮ್ಮನ ಕೊಟ್ಬಿಟ್ಟು ಮತ್ತೆ ಸ್ಕೂಲ್ಗೆ ಓಡ್ತಾ ಇದ್ವಿ. ನೀವೇನು ಇಟ್ಕೋತಿತ್ತಿಲ್ಲ ಅನ್ನ? ಇಲ್ಲ, ನಮಗೆ ಅಷ್ಟೊಂದು ಆ ಏಜ್ಗೆ ಆ ಪ್ರಿವಿಲೇಜ್ ಇರಲಿಲ್ಲ ಮನೆಯಲ್ಲಿ. ಹೌದು, ಇಲ್ಲ. ನಿಮ್ಮ ತಂದೆ ತಾಯಿ ಏನು ಬೆಳೀತಾ ಇದ್ರು? ನಮ್ಮ ತಂದೆ ತಾಯಿ ಮಾಮೂಲಿ ಅವರು ಬಯಲುಸೀಮೆ ಬೇಸಾಯನೇ ಮಾಡ್ತಾಯಿದ್ರು. ಹುರುಳಿ, ಹೆಸರು, ಅಲಸಂದೆ, ಹತ್ತಿ, ಜೋಳ ಈ ಥರದ್ದು.
ಅಂದರೆ ಮಳೆ ಆಶ್ರಿತ ಮಳೆ ಆಶ್ರಿತ ಬೇಸಾಯ ಮಾಡ್ತಾಯಿದ್ರು. ಓಕೆ. ಹಾಗಾಗಿ ನಿಮ್ಮನ್ನು ವ್ಯವಸಾಯ ಏನಷ್ಟು ಆಕರ್ಷಣೆ ಮಾಡಿಲ್ಲ. ಆ ಟೈಮಲ್ಲಿ ವ್ಯವಸಾಯ ಅಂತಂದರೆ ಅದೇ ಹೇಳ್ತಾರೆ ನೀ ಸಹಾಯ ನಾ ಸಹಾಯ ಮನೆ ಮಂದಿ ಎಲ್ಲ ಸಹಾಯ ಅನ್ನೋ ಪರಿಸ್ಥಿತಿನಲ್ಲಿ ಆ ಥರ ಒಂದು ಕಲ್ಪನೆ ಇತ್ತು. ಬಟ್ ಇವಾಗ ನಾವು ಪ್ರಾಕ್ಟಿಕಲಾಗಿ ನೋಡ್ತಾ ಇಲ್ಲ, ವ್ಯವಸಾಯ ಇಷ್ಟೊಂದು ಜನ ಸಾಕ್ತಾ ಇದೆ ಅಂದರೆ ನಮ್ಮ ಮನೆ ಸಾಕೋದಿಲ್ವಾ, ಇಡೀ ದೇಶನೇ ಅದು ಸಾಕ್ತಾ ಇದೆ. ಅದು ಸಹಾಯ ಅಂತ, ಸಹಾಯ ಅಲ್ಲ. ಸರಿ ಬಿಡಿ, ನೀವು ಬಯಲು ಸೀಮೆ ಕೃಷಿ ಮತ್ತು ನೀರಿಲ್ಲದ ಬೇಸಾಯ, ನೀವು ವಿದ್ಯಾಭ್ಯಾಸ ಮಾಡಿ ಹೊರಗಡೆ ಕೆಲಸಕ್ಕೆ ಹೋಗೋಣ ಅಂತ ಪ್ರೇರೇಪಿಸ್ತು ತಮಗೆ. ಹೌದು. ಆದರೆ ಎಲ್ಲೋ ಮಣ್ಣಿನ ಸೆಳೆತ ತಮ್ಮನ್ನು ಬಿಡಲಿಲ್ಲ. ಹೌದು ಸರ್. ಅಲ್ಲೇನು ಸಮಸ್ಯೆ ಆಯ್ತು ನಿಮಗೆ ಪಟ್ಟಣದಲ್ಲಿ? ಅದೇ ನಮ್ಮದಲ್ದಿರೋ ವರ್ಕಿಗೆ ಅನ್ನೆಸರಿ ಪ್ರೆಷರು, ಪ್ರತಿಯೊಂದಕ್ಕೂ ಡೆಡ್ಲೈನ್ ಇರಬೇಕಿತ್ತು. ಸಾಟರ್ಡೆ ಸಂಡೇ ಕೂಡ ಕೆಲವೊಂದು ಸಲ ಬ್ಯಾಕಪ್ಗೆ ಅಂತ ಹೇಳಿ ಕರ್ಸ್ಕೊಳ್ಳೋರು, ಸಪೋರ್ಟ್ಗೆ ಅಂತೇಳಿ. ಮತ್ತು ದೂರದ ಊರು, ಫ್ಯಾಮಿಲಿಯಿಂದ ದೂರ ಇರ್ತಾಯಿದ್ವಿ. ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕು ಅಂತ ಅಫೋರ್ಡಬಲ್ ಆಗ್ತಿರ್ಲಿಲ್ಲ. ಮತ್ತು ಫ್ಯಾಮಿಲಿ ಅಲ್ಲಿ ಬಂದು ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾ ಇತ್ತು. ಈಗ ನಾನು ಹೈದ್ರಾಬಾದಲ್ಲಿದ್ದೆ, ಗೂಗಲಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ತುಂಬ ಎಕ್ಸಸ್ ಟೆಂಪ್ರೇಚರಲ್ಲಿ, ಸೊ ಫ್ಯಾಮಿಲಿ ಅಲ್ಲಿ ಅಡ್ಜಸ್ಟ್ ಆಗೋಕ್ಕಾಗಲಿಲ್ಲ, ವಾಪಸ್ ಬರಬೇಕಾಯ್ತು. ಒನ್ ಆರ್ ದ ಅದರ್ ರೀಸನ್ನು ನಾನು ಮತ್ತೆ ಅದೇ ಮಣ್ಣಿನ ಸೆಳೆತ ಮತ್ತೆ ನಮ್ಮನ್ನು ಕೃಷಿಗೆ ಬರೋ ಥರ ಮಾಡ್ತು. ಸರಿ, ಈಗ ನಿಮ್ಮ ಜಮೀನು ಖರೀದಿ ಮಾಡಿದ್ದು ಯಾವಾಗ? 2021. 21ನೇ ಇಸ್ವಿ, ಡಿಸೆಂಬರಲ್ಲಿ. ಎಷ್ಟು ಎಕರೆ ಇದೆ ಅಂದರೆ? 3 ಎಕರೆ 10 ಗುಂಟೆ. ಓಕೆ. ನಿಮ್ಮ ಕನಸಿನ ಜಮೀನನ್ನು ಯಾವ ಥರ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಹೇಳ್ರಪ್ಪ. ಸರ್, ಮೊದಲು ನಾವು ಜಮೀನನ್ನು ಖರೀದಿ ಮಾಡಿದಾಗ ಫಸ್ಟು ಮಣ್ಣು ಟೆಸ್ಟ್ ಮಾಡಿಸಿದ್ವಿ. ಆಮೇಲೆ ಜಮೀನಲ್ಲಿ ಏನೂ ಇತ್ತಿಲ್ವಾ? ಏನೂ ಇರಲಿಲ್ಲ, ಪೂರ್ತಿ ಖಾಲಿ ಜಮೀನು. ಕೃಷಿ ಮಾಡಿ ಒಂದು 5-6 ವರ್ಷ ಅವರು ಹಾಗೇ ಪಾಳು ಬಿಟ್ಟಿದ್ರು. ಬೋರ್ವೆಲ್ಲೂ ಇರಲಿಲ್ಲ. ಓಕೆ. ಸೊ ಅದನ್ನು ತಗೊಂಡು ಮಣ್ಣು ಟೆಸ್ಟ್ ಮಾಡಿಸಿ ಅದನ್ನೆಲ್ಲ ಮಾಡಿಸಿದ್ರಿ ಮಣ್ಣು ಪರೀಕ್ಷೆ? ಸುತ್ತೂರು KVKನಲ್ಲಿ ಮಣ್ಣು ಮತ್ತು ನೀರು. ಆಯಿತು. ಮಾದರಿ ಹೇಗೆ ತೆಗೆದ್ರಿ? ಮಾದರಿ ಬಂದು ಒಂದು 20 ಕಡೆ 1 ಅಡಿಯಷ್ಟು ತೋಡ್ಬಿಟ್ಟು ಒಂದು ಮೂಲೆಯಲ್ಲಿ ಒಂದು ಮಾಮೂಲಿ ಸ್ಟೀಲ್ ಗ್ಲಾಸಲ್ಲಿ ಹಿಂಗೆ ಕೆರೆದಾಗ ಕೆಳಗಡೆಯಿಂದ ಮೇಲ್ಗಡೆವರೆಗೆ ಏನೇನು ಎಷ್ಟು ಮಣ್ಣು ಬರ್ತದೆ ಅದನ್ನು ಒಂದು ಕಡೆ ಶೇಖರಿಸ್ಕೊಂಡು ಅದನ್ನು ನೆರಳಲ್ಲಿ ಒಣಗಿಸಿ ಅದನ್ನು 4 ವಿಭಾಗ ಮಾಡಿ ಮೂಲೆಯನ್ನು ಮಾತ್ರ ಮತ್ತೆ ಗುಡ್ಡೆ ಮಾಡಿ 2 ತೆಗೆದಿಟ್ಟು ಕೊನೆಗೆ ನಮಗೆ ಒಂದು 250-300 ಗ್ರಾಮ್ ಮಣ್ಣು ಬರೋ ಥರ ಮಾಡಿ ಅದನ್ನು ಮಾತ್ರ ತಗೊಂಡೋಗಿ ಟೆಸ್ಟ್ ಮಾಡಿಸಿದ್ವಿ. ಹೆಂಗೆ ತಿಳ್ಕೊಂಡ್ರಿ ಹಿಂಗೆ ಮಣ್ಣು ಮಾದರಿ ತೆಗಿಬೇಕು ಅಂತ? ಅದಕ್ಕೆ ಮುಂಚೆ ಆ್ಯಕ್ಚುಲಿ ತಮ್ಮ ಕಾಂಟ್ಯಾಕ್ಟ್ ಕೂಡ ಇತ್ತು. ಜೊತೆಗೆ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದೆ. ನಾನು ಆ ಮಣ್ಣು ಮಾದರಿ ಪರೀಕ್ಷೆನ ನಿಮಗೆ ಒಂದು ಇದು ಕೂಡ ಕಳಿಸಿದೆ, ಯಾವ ಥರ ನೆಕ್ಸ್ಟ್ ಫರ್ದರ್ ಯಾವ ಥರ ಮಾಡಬೇಕು ಸರ್ ಅಂತೇಳಿ. ಹಂಗಾಗಿ ಈಗ ನನಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ನಿಮ್ಮಂತ ಗೊತ್ತಿರೋರ ಹತ್ರ 4 ಜನ ಹತ್ರ ಕೇಳಿ ತಿಳ್ಕೊಂಡೆ. ಈಗ ಬೋರ್ವೆಲ್ಲು ತೆಗೆಸ್ಬಿಟ್ರ ಜಮೀನು ತಗೊಂಡ ತಕ್ಷಣ? ಬೋರ್ವೆಲ್ ತೆಗೆಸ್ಬಿಟ್ವಿ. ಒಂದು 15 ದಿನ ಗ್ಯಾಪಲ್ಲಿ ಬೋರ್ವೆಲ್ ತೆಗೆಸಿದ್ವಿ. ಎಷ್ಟು ಅಡಿ ಆಳದಲ್ಲಿ ನೀರು ಸಿಕ್ತು ತಮಗೆ? ನಮಗೆ ಒಂದು 380 ಅಡಿ ಆಳದಲ್ಲೇ ನೀರು ಸಿಕ್ತು. ಆದರೂ ಸಿಕ್ಕಿದೆ 2 ಇಂಚು ಪೂರ್ತಿ ಸಿಕ್ಕಿದೆ. ಆಯಿತು. ಬಟ್ 600 ಅಡಿ ತೆಗೆಸಿದ್ವಿ ನಾವು. ನೀರು ಮತ್ತು ಮಣ್ಣು ಎರಡು ಮಾದರಿನ ತಗೊಂಡೋಗಿ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರು KVK, ಹೌದು, ಅಲ್ಲಿ ಕೊಟ್ಟು ಪರೀಕ್ಷೆ ಮಾಡಿಸಿದ್ವಿ. ಆಯಿತು. ಏನು ಹೇಳುತ್ತೆ ಪರೀಕ್ಷಾ ವರದಿ? 7+ pH ಲೆವೆಲ್ ಇತ್ತು ಮಣ್ಣಿಂದು. ಸೊ ಚೆನ್ನಾಗಿತ್ತು. ನೀರು ಕೂಡ ಕೃಷಿಗೆ ಯೋಗ್ಯವಾಗಿದೆ ಅಂತ ಹೇಳಿ ವರದಿ ಬಂತು. ಬೇರೆ ಏನು ಸಮಸ್ಯೆ ಇರಲಿಲ್ಲ? ಹೌದಾ? ಎಲ್ಲ ಲಘು ಪೋಷಕಾಂಶಗಳು ಇದ್ದು ಸ್ವಲ್ಪ ಕ್ಷಾರೀಯ ಗುಣ ಇದೆ ಅಂತ ಹೇಳಿದ್ರು. ಬಟ್ ಅದನ್ನು ಇಂಪ್ರೂವ್ ಮಾಡ್ಕೊಂಡ್ವಿ. ಹೌದಾ? ಹೇಗೆ ಇಂಪ್ರೂವ್ ಮಾಡ್ಕೊಂಡ್ರಿ? ಜೀವಾಮೃತನ ಜಾಸ್ತಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಗ್ರ್ಯಾಜುವಲ್ ಆಗಿ ಮಲ್ಚಿಂಗ್ ಮಾಡ್ತಾ ರೆಡ್ಯೂಸ್ ಆಗ್ತಾ ಬಂತು. ಖಾಲಿ ಜಮೀನು ಬೋರ್ ಹೊಡ್ಸಿದ್ರಿ? ಹೌದು. ಮಣ್ಣು ಚೆನ್ನಾಗಿತ್ತು. ಏನು ಮೊದಲು ಬೆಳೆದಿತ್ತವು? ಮೊದಲು ಫಸ್ಟು ನಾನು ಪ್ರತಿ ಎಕರೆಗೆ ಒಂದು 25 kg ಥರ ಎಲ್ಲ ರೀತಿಯ ಧಾನ್ಯಗಳನ್ನು ಎರ್ಚಿ ಮಲ್ಚಿಂಗ್ ಮಾಡ್ಕೊಂಡ್ವಿ. ಅಂದರೆ ಏಕದಳ, ದ್ವಿದಳ, ಎಣ್ಣೆಕಾಳು ಮತ್ತು ಮಸಾಲೆ ಪದಾರ್ಥಗಳು. ಏಕದಳ ರಾಗಿ, ಜೋಳ, ಸಜ್ಜೆ, ಈ ಥರದ ದ್ವಿದಳದಲ್ಲಿ ಹಲಸಂದೆ, ಹೆಸರು ಕಾಳು, ಹುರುಳಿಕಾಳು, ಈ ಥರದ ಮಸಾಲೆ ಪದಾರ್ಥದಲ್ಲಿ ಸಾಸಿವೆ, ಮೆಂತ್ಯ ಮತ್ತು ಕೊತ್ತಂಬರಿ, ಈ ಥರದ್ದೆಲ್ಲ ಹಾಕಿದ್ವಿ. ಎಣ್ಣೆಕಾಳುಗಳಲ್ಲಿ ಸೂರ್ಯಕಾಂತಿ, ಕಡಲೆಬೀಜ, ಸೆಣಬು, ಈ ಥರದ್ದೆಲ್ಲ ಎಲ್ಲನೂ 25 kg ಮಿಕ್ಸ್ ಮಾಡಿ ಒಂದು 45 ದಿನ ಅದನ್ನು ಬೆಳೆಯೋದಕ್ಕೆ ಬಿಟ್ಟು ಫಸ್ಟ್ ಹೂವು ಯಾವ್ದು ಬರ್ತದೆ ಅದಾದಮೇಲೆ ಇಮಿಡಿಯೇಟ್ ಮಲ್ಚಿಂಗ್ ಮಾಡಿಸಿದ್ವಿ. ಎಲ್ಲ 25 kg ಫುಲ್ ಡೆನ್ಸ್ ಆಗಿಬಿಟ್ಟಿತ್ತು ಇಡೀ ಜಮೀನು. ಅಲ್ಲ, ಒಂದು ಎಕರೆಗೆ 25 kg ಹಾಕಿದ್ವಿ. ಅಂದರೆ ಎಲ್ಲ ಮಿಶ್ರಣ ಮಾಡಿ. ಈಗ ಸಾಸಿವೆ 1 kg ಮಾಡಿರಲಿಲ್ಲ, ಅದೊಂದು 200 ಗ್ರಾಮು. ಯಾವುದು ಕಾಳು ಸಣ್ಣ ಇದ್ದು ಕೌಂಟ್ ಜಾಸ್ತಿ ಬರ್ತದೆ ಅದನ್ನು ಕಡಿಮೆ ಮಾಡಿಕೊಂಡು, ಕಾಳು ದಪ್ಪ ಇದ್ದು ಕೌಂಟ್ ಕಡಿಮೆ ಬರ್ತದೆ ಅದನ್ನು ಜಾಸ್ತಿ ಮಾಡ್ಕೊಂಡಿದ್ವಿ. ಆಯಿತು. ಅಂದರೆ 1 ಎಕರೆಗೆ 25 kg ಪ್ರಮಾಣದಲ್ಲಿ ಬಿತ್ತನೆ ಮಾಡಿದ್ವಿ ಅಲ್ವೇ? ಬಿತ್ತನೆ ಅಂದರೆ ಯಾವ ರೀತಿ? ಸಾಲು ಬಿತ್ತನೆನಾ ಅಥವಾ ಇಲ್ಲ ಎರ್ಚ್ಕೊಂಡ್ಬಿಟ್ಟು ಕಲ್ಟಿವೇಟರ್ ಓಡಿಸಿ ಮೊದಲನೇ ಸಾರಿ ಒಂದ್ಸರಿ ಉಳುಮೆ ಮಾಡಿ
ಹದ ನೋಡಿ ಎರಚ್ಬಿಟ್ಟು 45 ದಿವಸಕ್ಕೆ ಅದನ್ನು ಮತ್ತೆ ಮಲ್ಚಿಂಗ್ ಮಾಡಿದ್ವಿ. ಯಾವ ರೀತಿ? ಅದೇ ರೋಟೋವೇಟರ್ ಅಲ್ಲಿ ಮಲ್ಚಿಂಗ್ ಮಾಡಿಸಿದ್ವಿ. ಓಕೆ, ಅದನ್ನೇ ಫಸ್ಟ್ ಮಾಡಿತ್ತು? ಅದನ್ನೇ ಫಸ್ಟ್ ಮಾಡಿ, ಬೇರೆ ಬೆಳೆ ಬೆಳೆಯಕ್ಕೆ ಇಲ್ಲ ಏನೂ ಮಾಡಲಿಲ್ಲ. ಆಯ್ತು, ಮುಂದುವರಿಸಿ. ಅದಾದಮೇಲೆ ಬಾರ್ಡರ್ ಕ್ರಿಯೇಟ್ ಮಾಡಿ ಫಸ್ಟು ಬೌಂಡ್ರಿಗೆ ಫೆನ್ಸಿಂಗ್ ಎಲ್ಲ ಮಾಡ್ಕೊಂಡ್ವಿ. ಫೆನ್ಸಿಂಗ್ ಮಾಡಿ ಒಂದು 10 ಲೇಔಟ್ ಆಗಿ ಅದನ್ನು ವಿಭಾಗ ಮಾಡ್ಕೊಂಡ್ವಿ. 10 ಭಾಗ, 3 ಎಕರೆನ 10 ವಿಭಾಗವಾಗಿ ಮಾಡಿಕೊಂಡು ಪ್ರತಿ ವಿಭಾಗದಲ್ಲೂ ಕೂಡ ಟ್ರೆಂಚ್ಗಳನ್ನ ಮಾಡ್ಕೊಂಡ್ವಿ. 6 ಅಡಿ ಉದ್ದ ಮತ್ತು 2.5 ಅಡಿಯಷ್ಟು ಅಗಲ, ಅಷ್ಟನ್ನು ಮಾಡಿಕೊಂಡು ಮಧ್ಯೆ 1.5 ಅಡಿಯಿಂದ 2 ಅಡಿ ಅಷ್ಟು ಗ್ಯಾಪ್ ಕೊಟ್ಕೊಂಡು ಇಡೀ ಜಮೀನಲ್ಲಿ ಮಾಡಿದ್ವಿ. ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ನಾವು ಅಬ್ಸರ್ವ್ ಮಾಡ್ದಂಗೆ ಲಕ್ಷಾಂತರ ಲೀಟರ್ ಅಷ್ಟು ನೀರು ನಮಗೆ ಮರುಪೂರ್ಣ ಆಗ್ತಾ ಇದೆ ಜಮೀನಿಗೆ. ಸೊ ಅದೊಂದು ಅನುಕೂಲ ಆಯಿತು. ಮತ್ತು ಲೇಔಟ್ ಮಾಡ್ಕೊಂಡಿರೋದ್ರಿಂದ ನಮಗೆ ಒಂದೊಂದು ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡಂಗೆ ಆಯಿತು. ಈಗ ಒಂದರಲ್ಲಿ ನಾವು ಕಂಪ್ಲೀಟಾಗಿ ಒಂದು ಅಡಿಕೆ ಜೊತೆಗೆ ಇಂಟರ್ ಕ್ರಾಪ್ ಆಗಿ ಒಂದು 120 ಸೇಬು ಹಾಕಿದ್ದೀನಿ. ಸೊ ಬೇರೆದಕ್ಕೆ ಅದೇ ಥರ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ಕೊಳ್ಳೋದಕ್ಕೆ ಪಪಾಯ, ನುಗ್ಗೆ, ಅಗಸೆ ಈ ಥರದ್ದನ್ನು ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಬದು ಪಕ್ಕದಲ್ಲಿ ಟ್ರೆಂಚ ಅಥವಾ ಬರೀ ಟ್ರೆಂಚೇನ? ಬದು ಪಕ್ಕದಲ್ಲಿ ಟ್ರೆಂಚ್. ಅಂದರೆ ಈಗ ಬದು ಮಾಡ್ಕೊಂಡು ಬಂದಿರೋದು ನೀವು ಇಳಿಜಾರಿಗಡ್ಲಾಗಿ ಅಲ್ವೇ? ಹೌದು. ಅಂದಾಜು ಒಂದು 3.5 ಎಕರೆನಲ್ಲಿ ಎಷ್ಟು ಗುಂಡಿ ಮಾಡಿರ್ಬೋದು ನೀವು? ನಾವು ಒಂದು 60ರಷ್ಟು ಗುಂಡಿ ಗುಂಡಿ. ನಿಮ್ಮಲ್ಲಿ ಮಳೆ ಪ್ರಮಾಣ ಎಷ್ಟು? ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ ಚಾಮರಾಜನಗರ ಜಿಲ್ಲೆಗೆ. ಅಂದರೆ ಗುಂಡಿಗಳು ವರ್ಷದಲ್ಲಿ ಒಂದು 5-6 ಸರಿನಾರು ತುಂಬ್ತವೆ? ತುಂಬ್ತವೆ, ಜಾಸ್ತಿನೇ ತುಂಬುತ್ತೆ. ಹೌದಾ? ಲಾಸ್ಟ್ ಅಂದರೆ ಈ ವರ್ಷ ಕಡಿಮೆ, ಹೋದ ವರ್ಷ ಎಲ್ಲ ಚೆನ್ನಾಗಿತ್ತು. ಎಷ್ಟು ಸರಿ ತುಂಬಿರ್ಬೋದು? ಹೋದ ಸಲ ಒಂದು 10ರಿಂದ ಮೇಲೆ ತುಂಬಿದೆ. ಹೋದ ವರ್ಷ ಚೆನ್ನಾಗಿ ಮಳೆ ಆಗಿದೆ ಹೋದ ಸಲ. ಆ ತರಹ ನಿಮ್ಮ ಜಮೀನಲ್ಲಿ ನೀರು ನಿಂತು ಹಿಂಗಿದ್ರಿಂದ ಏನು ಬದಲಾವಣೆ ಗಮನಿಸಿದ್ರಿ ಜಮೀನಲ್ಲಿ ಅಥವಾ ಬೆಳೆಗಳಲ್ಲಿ? ನಮಗೆ ವಾಟರ್ ರೀಚಾರ್ಜ್, ಬೋರ್ವೆಲ್ ರೀಚಾರ್ಜ್ ತುಂಬ ಚೆನ್ನಾಗಾಯಿತು. ಓಕೆ, ಹೇಗೆ ಗೊತ್ತಾಯ್ತು ನಿಮಗದು? ಯಾಕಂದ್ರೆ ನಮ್ಮಲ್ಲಿ ಒಂದು 35ರಿಂದ 40 ಅಡಿಗೆ ಅದು ನೀರು ಫಿಲ್ ಆಗ್ತಾ ಇರ್ತದೆ, ಅದು ಸೌಂಡ್ ಕೇಳುತ್ತೆ ಈಚೆಗೆ. ಸೊ ಅದು ಮಳೆ ಬಂದಾಗ ತುಂಬ ರೀಫಿಲ್ ಆಗ್ತಾನೆ ಇರ್ತದೆ. ಸುಮಾರು ವಾರಾನ್ಗಟ್ಲೆ ನಾವು ಅದನ್ನು ಕೇಳ್ಬೋದು. ಬಟ್ ಬೇರೆ ಟೈಮಲ್ಲಿ, ಬರ ಇರೋ ಟೈಮಲ್ಲಿ ಅದು ಕೇಳಿಸೋದಿಲ್ಲ. ಅಂದರೆ ಈಗ ಬೋರ್ವೆಲ್ಲಿನಲ್ಲಿನ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ ನೀವು ಈ ಕೆಲಸ ಮಾಡಿರೋದು. ಹೌದು. ಮತ್ತಿನ್ನೇನು ಅನುಕೂಲ ಆಗಿದೆ? ಮತ್ತು ಭೂಮಿನಲ್ಲಿ ನೀರು ಆಲ್ಮೋಸ್ಟ್ ನಮಗೆ 15ರಿಂದ 20 ದಿನ ನೆಕ್ಸ್ಟು ನೀರೇ ಕೇಳಲ್ಲ. ಈಗ ಅದಿಲ್ಲ, ನಾವು ಪಕ್ಕಕ್ಕೆ ಹೋಗೋಕ್ಕೆ ಬಿಟ್ಬಿಟ್ಟಿದ್ರೆ ನೀರು ಹರ್ಕೊಂಡು ಹೋಗ್ತಾ ಇದೆ ಅಂತಂದಿದ್ರೆ ಮತ್ತೆ ನಾವು ವಾರದಲ್ಲೇ ಮತ್ತೆ ನೀರು ಕಟ್ಟಬೇಕಾಗ್ತಿತ್ತು ಕೃತಕವಾಗಿ. ಇದು ನೈಸರ್ಗಿಕವಾಗಿ ಸ್ಟೋರ್ ಆಗೋದ್ರಿಂದ ನಮಗೇನಷ್ಟು ಅಲ್ಲ. ತುಂಬ ಜನ ಬದು ಹಾಕಿ ಗುಂಡಿ ಹೊಡೀರಿ ಅಂದರೆ ಇದಕ್ಕೆ ಕೇಳೋದು ಅವರು, ಯಾಕೆ ಗುಂಡಿ ತೆಗಿಬೇಕು, ಬದು ಅದ್ರ ಬದಲು ಬೆಳೆನೇ ಬೆಳಿಬೋದಲ್ಲ ಅಂತ. ಇಲ್ಲ, ಜಾಗ ವೇಸ್ಟ್ ಯಾಕೆ ಮಾಡಬೇಕು? ಇಲ್ಲ, ಅಲ್ಲೇನು ವೇಸ್ಟ್ ಆಗಲ್ಲ. ಬದುಗಳಲ್ಲಿ ನಾವು ಮರಗಳು ಹಾಕ್ಬೋದು. ಈಗ ಚಕ್ಕೆ ಗಿಡಗಳು ಹಾಕಿದ್ದೀನಿ ನಾನು. ಈಗ ನಿಮ್ಮ ಬೆಳೆ ಬಗ್ಗೆ ಬರೋಣ್ರಪ್ಪ. 3.5 ಎಕರೆ ಜಮೀನಲ್ಲಿ ಏನೇನು ಬೆಳೆ ಇದೆ, ಯಾವ್ಯಾವ ಭಾಗದಲ್ಲಿ ಏನೇನು ಬೆಳೆ ಹಾಕಿದ್ದೀರಿ, ಯಾವ ಥರ ಬೆಳೆ ಜೋಡಿಸಿದ್ದೀರಿ ಅದನ್ನು ಹೇಳಿ. ನಾನು ಅಷ್ಟರಲ್ಲಿ ಒಂದು 75 ತೆಂಗಿನ ಮರಗಳು ಹಾಕಿದ್ದೀನಿ, ತೆಂಗಿನ ಸಸಿಗಳು ಬಾರ್ಡ್ರಲ್ಲಿ ಅದನ್ನು ಜಿಗ್ಜಾಗಲ್ಲಿ ಹಾಕಿದ್ದೀನಿ. ಮತ್ತು ಕಂಪ್ಲೀಟ್ ಬಾರ್ಡ್ರಲ್ಲಿ ಬೇಲಿ ಪಕ್ಕದಲ್ಲಿ ಇಮಿಡಿಯೇಟಾಗಿ ಒಂದು 3 ಅಡಿ ಬಿಟ್ಟು ಟಿಶ್ಯೂ ಕಲ್ಚರ್ ಟೀಕ್ ಹಾಕಿದ್ದೀನಿ. 8 ಅಡಿಗೊಂದು ಅದೊಂದು 140 ಟಿಶ್ಯೂ ಕಲ್ಚರ್ ಗಿಡಗಳು ಹಾಕಿದ್ದೀನಿ. ಅದು 6 ವರ್ಷಕ್ಕೆ ಹಾರ್ವೆಸ್ಟಿಂಗ್ ಆಗುತ್ತೆ. ಈಗ ಬೇಲಿ ಪಕ್ಕಕ್ಕೆ ನೀವು ತೇಗ ಹಾಕಿದ್ದೀರಿ? 3 ಅಡಿ ಬಿಟ್ಟು. ಅದ್ಯಾಕೆ ಟಿಶ್ಯೂ ಕಲ್ಚರ್ಗೆ ಹೋದ್ರಿ? ಇದು ಕನ್ವೆನ್ಷನಲ್ ಟೀಕ್ ಬಂದು, ಈ ರೆಗ್ಯುಲರ್ ಟೀಕ್ ಬಂದು ಅದು 40 ವರ್ಷ ಆದರೂ ಕೂಡ ಗರ್ತ್ ಬರೋದಿಲ್ಲ ಅಂತ ಹೇಳಿದ್ರು. ಇದು 6ರಿಂದ 8 ವರ್ಷದಲ್ಲಿ ಕಟಾವಾಗುತ್ತೆ ಅಂತ ಹೇಳಿದ್ರು. ನೋಡಿದಿರ ನೀವು ಕಟಾವಾಗಿರೋದನ್ನ ಅಲ್ಲಿ ಫರ್ನಿಚರ್ ಮಾಡಿರೋದನ್ನ ಮದರ್ ಬಯೋಟೆಕ್ ಅಂತ ಹೇಳ್ಬಿಟ್ಟು ಅವರು ತೋರಿಸಿದ್ರು, ಇಷ್ಟು ವರ್ಷದಲ್ಲಿ ಆಗಿದೆ ಅಂತ. ಮತ್ತು ಕನಕಪುರದವರು ಒಬ್ಬರು ಹಾಕಿದ್ರು, ಅಲ್ಲಿ ತೋಟ ವಿಸಿಟ್ ಮಾಡಿದಾಗ ಅವರು ಕೂಡ ಹೇಳಿದ್ರು ಈಗ 7 ವರ್ಷ ಸರ್ ಅಂತ. ಒಳ್ಳೆ ಸೈಜ್ ಬಂದಿತ್ತು ಮರ. ಸೊ ಅದನ್ನು ನೋಡಿ ಆಮೇಲೆ ಡಿಸಿಷನ್ ತಗೊಂಡು. ಒಂದು ಸಸಿಗೆ ಎಷ್ಟು ರೇಟು? 300 ರೂಪಾಯಿ. ಅಂಥದ್ದು ಎಷ್ಟು ಗಿಡ ಹಾಕಿದ್ದೀರಿ? 140 ಗಿಡ ಹಾಕಿದ್ದೀವಿ. 3.5 ವರ್ಷ ಆಗಿದೆ ಆಗಲೇ? 3 ವರ್ಷ ಆಗಿದೆ. ಇನ್ನೊಂದು 3 ವರ್ಷಕ್ಕೆ ಕತ್ತರಿಸ್ಬಿಡ್ಬೋದು. 3 ವರ್ಷ ಆಗಿಲ್ಲ ಆ್ಯಕ್ಚುಲಿ. 2023 ಸ್ಟಾರ್ಟ್ ಮಾಡಿದ್ವಿ, ಈಗ 2 ವರ್ಷ ಆಯಿತು. ಜಮೀನು ತೊಗೊಂಡು 3 ವರ್ಷ ಆಗಿದೆ. ಬಟ್ ಮುಂಗಾರುವರೆಗೂ ವೆಯ್ಟ್ ಮಾಡಿದ್ವಿ ನಾವು. ಆಯಿತು, ಇನ್ನು 4 ವರ್ಷಕ್ಕೆ ಕಡಿಬೋದು. 4 ವರ್ಷ ಚೆನ್ನಾಗಿ ಬೆಳೆದಿದೆ. ಈಗ ತುಂಬ ಚೆನ್ನಾಗಿ ಬೆಳೆದಿದೆ. 24ರಿಂದ 25 ಅಡಿ ಇದೆ ಒಂದೊಂದು ಸಸಿ. ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಕಾಳು ಮೆಣಸನ್ನ ಈ ವರ್ಷ ಕೂರ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಬ್ಬಿಸ್ಬೇಕು. ಆಯಿತು. ಈಗ ತೇಗ ಒಂದೇನಾ ಬೇಲಿ ಬದಿನಲ್ಲಿರೋದು? ಇಲ್ಲ, ತೇಗ ಹಾಕಿದ್ದೀವಿ, ಮಹಾಗನಿ ಇದೆ, ಬೆಟ್ಟದನಲ್ಲಿ ಇದೆ, ಮತ್ತು ಹೊಂಗೆ ಹಾಕಿದ್ದೀವಿ, ಶ್ರೀಗಂಧ ಹಾಕಿದ್ದೀವಿ.
ಸೊ ಇದನ್ನು ಒನ್ ಆಫ್ಟರ್ ದ ಅದರ್ ಅದನ್ನು ನೀಟಾಗಿ ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀವಿ. ಬೇಲಿಗೆನೆ ಇಷ್ಟು ಗಿಡಗಳು ಬರ್ತವೆ. ಆ ಬೇಲಿಗೆ ಎಷ್ಟು ಗಿಡಗಳು ಬರ್ತದೆ, ಬೇಲಿಯಿಂದ ಒಂದು 3 ಅಡಿ ಬಿಟ್ಟು, ಅಲ್ಲಿಂದ 15 ಅಡಿ ಬಿಟ್ಟು ತೆಂಗು ಹಾಕಿದ್ದೀವಿ. ಈಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಏನು ಅಂತರ ಕೊಟ್ಟಿದ್ದೀರಿ? 8 ಅಡಿ ಕೊಟ್ಟಿದ್ದೀವಿ, ಸಾಕಾಗುತ್ತೆ ಅದು. ಯಾಕಂತಂದರೆ 8 ಅಡಿ ಕೊಟ್ಟಿರೋದು ಏನಕ್ಕೆ ಅಂತಂದರೆ, ಫಸ್ಟ್ 8 ಇಯರಲ್ಲಿ ಒಂದು ಗಿಡನ ನಾವು ಕತ್ತರಿಸಿದ್ರು, ಒಂದು ಮರನ ಕತ್ತರಿಸಿದ್ರೆ 16 ಅಡಿಗೆ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಅದಕ್ಕೆ ಮೆಣಸು ಮತ್ತು ವೀಳ್ಯದೆಲೆ ಬಳ್ಳಿಗಳನ್ನು ಹಬ್ಬಿಸ್ಕೊಂಡ್ರು ನಮಗೆ ಎರಡೂ ಕೂಡ ಫಲ ಕೊಡುತ್ತೆ. ಜೊತೆಗೆ ಮರ ಕೂಡ ದಪ್ಪ ಆಗೋದ್ರಿಂದ ಆರ್ಥಿಕವಾಗಿ ನಾವು ಆದಾಯ ಕಾಣ್ಬೋದು. 8 ತಿಂಗಳಿಗೆ ಕಡಿಯೋದು ಯಾವ್ದು? 8 ವರ್ಷಕ್ಕೆ. 8 ವರ್ಷಕ್ಕೆ ಯಾವ್ದು ಕಡಿತೀರಿ? ಟೀಕ್ ಕಡ್ದಾಕ್ತೀರಿ. ಇನ್ನು ಉಳಿದಿರೋದು ಹಾಗೆ ಬೆಳ್ಕೊಳಕ್ಕೆ ಬಿಡ್ತೀರಾ? ಉಳಿದಿರೋದನ್ನ ನಮಗೆ ಪ್ರತಿ ವರ್ಷ ಮಲ್ಚಿಂಗ್ಗೆ ಮತ್ತು ಹಸಿರೆಲೆ ಗೊಬ್ಬರಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಈಗ ಹೊಂಗೆ ಎಲ್ಲ ಅದು ಮತ್ತು ಹೊಂಗೆ ಹಿಂಡಿಗೆ ಅದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಅಂದರೆ ಹೊಂಗೆ ಅಲ್ಲಿ ನಿಲ್ಲುತ್ತೆ, ನಿಮಗೆ ತೇಗ ಕಟಾವಿಗೆ ಬಂದ್ಬಿಡುತ್ತೆ. ತೇಗ ಕಟಾವು ಮತ್ತೆ ಆ ಜಾಗಕ್ಕೆ ತೇಗ ಹಾಕ್ಕೊಂತೀರಾ? ಇಲ್ಲ, ಅಲ್ಲಿ 16 ಅಡಿಗೆ ಆಲ್ರೆಡಿ ತೇಗ ಉಳಿದಿರುತ್ತೆ. ಮತ್ತೆ ಬರೀ 8 ಅಡಿಗೆ ಯಾವ್ದು ಇದೆ ಇನ್ ಬಿಟ್ವೀನ್ ಅದನ್ನು ಮಾತ್ರ ಕಡಿತೀವಿ. ಮಧ್ಯದಲ್ಲಿ ಯಾವುದಿದೆ ಅದನ್ನು. ಆಮೇಲೆ ಅದನ್ನ ಮತ್ತೆ ಬೆಳೆಯಕ್ಕೆ ಬಿಡ್ತೀರಿ? ಇಲ್ಲ, ಮತ್ತೆ ಬೆಳೆಯೋದಕ್ಕೆ ಬಿಡೋದಿಲ್ಲ. ಈಗ 16 ಅಡಿಗೆನೆ ಈಗ, ಯಾಕಂದರೆ ಈಗ ಕೆನೋಪಿ ದೊಡ್ಡದಾಗ್ತಾ ಹೋಗ್ತಾ ಇರ್ತದಲ್ಲ, ಹಂಗಾಗಿ ಅದನ್ನು ಹಂಗೆ ಬಿಡ್ತೀವಿ. ಅಲ್ಲ, ಉಳಿಸಿರೋ ತೇಗನ ಹಾಗೆ ಬಿಡ್ತೀರಿ, ಅದನ್ನ ಮತ್ತೆ ಯಾವಾಗ ಕಡಿತೀರಿ? ಅದು ಗರ್ತ್ ಬಂದಮೇಲೆ ಒಂದು 15 ಇಯರ್ಸ್ ಕಡಿಯೋಣ ಅಂತಂತ. ಹಾಗೆ ಎಲ್ಲ ಒಟ್ಟಿಗೆ ಬರಲ್ವಾ ನೀವು 8 ಅಡಿಗೆ ಹಾಕಿದಾಗ ಗರ್ತು? ಇಲ್ಲ, ಕೆನೋಪಿ ಆಗಲ್ಲ, ಮತ್ತು ಬೇರುಗಳು ಹೋಗೋದಕ್ಕೆ ಜಾಗ ಇರೋದಿಲ್ಲ. ಹಂಗಾಗಿ ಮಧ್ಯೆ ಇರೋದನ್ನು ಒಂದನ್ನು ಕಡಿದ್ರೆ ಪಕ್ಕದಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಓಕೆ. ತೇಗದ ನೆಕ್ಸ್ಟು ಎಷ್ಟು ಅಡಿ ಬಿಟ್ಟು ತೆಂಗು ಹಾಕ್ಕೊಂಡಿದ್ದೀರಿ? ತೇಗ 15 ಅಡಿ ಬಿಟ್ಟು ತೆಂಗು ಹಾಕಿದ್ದೀವಿ. 15 ಅಡಿ ಇಡೀ ಜಮೀನು ಸುತ್ತಾನು ಜಾಗ ಬಿಟ್ಕೊಂಡಿದ್ದೀವಿ. ನಾಳೆ ದಿನ ಏನಾದರೂ ಒಂದು ಟ್ರ್ಯಾಕ್ಟರ್ ಹೋಗಬೇಕು ಅಥವಾ ಏನಾದ್ರು ಒಂದು ಲಾರಿ ಹೋಗಬೇಕು ಅಂದರೂ ಕೂಡ ಏನೂ ತೊಂದರೆ ಇಲ್ಲ. ಅಂದರೆ ಸುತ್ತ ನೀವು ಓಡಾಡೋದಕ್ಕೆ ಜಾಗ ಬಿಟ್ಕೊಂಡು? ಸುತ್ತ ಓಡಾಡೋದಕ್ಕೆ ಒಂದು 15 ಅಡಿ ಜಾಗ ಬಿಟ್ಕೊಂಡಿದ್ದೀವಿ. ಅಲ್ಲಿಂದ ಒಂದು 1200 ಅಡಿಕೆ ಹಾಕಿದ್ದೀವಿ. ಎಲ್ಲಿ? ಒಳಗಡೆಗೆ 9 ಅಡಿ 9 ಅಡಿ ಅಂತರದಲ್ಲಿ. ತೆಂಗಿಂದ ಹೇಳಿ, ಈಗ ತೆಂಗು ಹೆಂಗೆ ಹಾಕ್ಕೊಂಡಿದ್ದೀರಿ? ತೆಂಗನ್ನ 15 ಅಡಿ ಒಳಗಡೆಗೆ ಬರೀ 2 ಸಾಲ ಹಾಕಿದ್ದೀವಿ ತೆಂಗು ಅಷ್ಟೇ. ಅದನ್ನು ಜಿಗ್ಜ್ಯಾಗ್ ನಲ್ಲಿ ಹಾಕ್ಕೊಂಡಿದ್ದೀವಿ. ಗಿಡದಿಂದ ಗಿಡಕ್ಕೆ 35 ಅಡಿ, ಟ್ರಯಾಂಗಲಲ್ಲಿ ನೋಡಿದ್ರೆ 22 ಅಡಿ ಬರ್ತದೆ. ಅದಷ್ಟಕ್ಕೆ ತೆಂಗು ಹಾಕ್ಕೊಂಡಿದ್ದೀವಿ. ಯಾಕಂದರೆ ನಾಳೆ ದಿನ ಅದು ಬೆಳೆದು ದೊಡ್ಡದಾದರೂ ಕೂಡ ಗರಿಯಿಂದ ಗರಿಗೆ ಟಚ್ ಆಗಬಾರ್ದು ಅನ್ನೋದಕ್ಕೆ ನಾವು ಟ್ರಯಾಂಗಲಲ್ಲಿ ಹಾಕ್ಕೊಂಡ್ವಿ. ಓಕೆ. ಎಷ್ಟು ಗಿಡ ಹಾಕಿದ್ದೀರಿ? ಒಂದು 70 ಗಿಡ ಇದೆ. ಅಂದರೆ ಆಲ್ಮೋಸ್ಟ್ 1.25 ಎಕರೆ ತೆಂಗು ಅಲ್ಲೇ ಬಂದ್ಬಿಡ್ತು ಬಾರ್ಡ್ರಲ್ಲಿ. ಹೌದು. ಆಮೇಲೆ ಅಡಿಕೆ ಹಾಕಿದ್ದೀವಿ. ಅಡಿಕೆ ಸಾಲಿಗೆ 9 ಮತ್ತು ಗಿಡದಿಂದ ಗಿಡಕ್ಕೆ ಕೂಡ 9 ಅಡಿ ಅಂತರದಲ್ಲಿ ಹಾಕ್ಕೊಂಡಿದ್ದೀವಿ. ಚಚ್ಚೌಕವಾಗ ಹಾಕ್ಕೊಂಡಿದ್ದೀವಿ. ತೆಂಗು ಯಾವ ತಳಿ ಹಾಕಿದ್ರಿ? ತೆಂಗು ನಮ್ಮಲ್ಲಿ ಅಲ್ಲಿ ಲೋಕಲ್ ತಳಿ ಹಾಕಿದ್ವಿ. ಲೋಕಲ್ ಅಂದರೆ ಎಲ್ಲಿದು? ಚಾಮರಾಜನಗರದ. ಹೌದಾ? ಎಲ್ಲಿಂದ ತಂದ್ರಿ? ಬಿತ್ತನೆ ಕಾಯಿ ತಂದ್ರ, ಸಸಿ ತಂದ್ರ? ಸಸಿನೇ ತೊಗೊಂಡು ಬಂದ್ವಿ. ಅಲ್ಲಿ ಮರಳಾಪುರ ಅಂತ ಇದೆ, ಅಲ್ಲಿ ಅವ್ರು ಸ್ವಲ್ಪ ಹೆಸರುವಾಸಿ, ಅದಕ್ಕೆ ಹಂಗಾಗಿ ಅಲ್ಲಿ ಹಾಕಿದ್ವಿ. ಎಷ್ಟು? 1.5 ವರ್ಷದ ಸಸಿನ ಅಥವಾ 6 ತಿಂಗಳದ? 1 ವರ್ಷದ? ಒಂದು 8 ತಿಂಗಳಾಗಿತ್ತು ನಾವು ತಂದು ಹಾಕಿದಾಗ. ತುಂಬ ಚಿಕ್ಕ ಗಿಡಗಳು, ಈಗ ಚೆನ್ನಾಗಿ ಬಂದಿದೆ. ಜೊತೆಗೆ ಅಲ್ಲಲ್ಲಿ ಏನೇನು ವಿಶೇಷವಾಗಿರೋಂಥ ಒಂದೊಂದನ್ನ ಹಾಕ್ಕೊಂಡಿದ್ದೀವಿ. ಅಡಿಕೆ ಅಲ್ಲಿ ಕೂಡ್ಲೂರು ಅಂತ ಒಂದು ಊರು ಇದೆ, ಅಲ್ಲಿಂದ ತಗೊಂಡು ಬಂದ್ವಿ. ಲೋಕಲ್ ತಳಿ ಅದು. ಅದು ಎಷ್ಟು ಪ್ರದೇಶದಲ್ಲಿ ಬರುತ್ತೆ ಅಡಿಕೆ ನಿಮಗೆ? ಈಗ ಎಷ್ಟು ಗಿಡ ಅಂದ್ರಿ? 1500 ಗಿಡ ಇದೆ. ಆಮೇಲೆ ಇನ್ ಬಿಟ್ವೀನ್ ಒಂದಷ್ಟು ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀವಿ. ಬಟರ್ ಫ್ರೂಟ್ ಹಾಕಿದ್ದೀವಿ, ಪೀನಟ್ ಬಟರ್ ಹಾಕಿದ್ದೀವಿ, ಮೆಕಡೋಮಿಯಾ ಇದೆ, ಮತ್ತು ಮಾವಲ್ಲಿ ಒಂದು 2 ವೆರೈಟಿ ಇದೆ, ಸೀಬೆನಲ್ಲಿ ಒಂದು 2 ವೆರೈಟಿ ಇದೆ. ಹೇಳ್ಬಿಡಿ ವೆರೈಟಿ ಯಾವುದು ಅಂತ. ಮಾವಲ್ಲಿರೋದು ಯಾವುದು? ಮಾವಲ್ಲಿ ಅಮರಪಲ್ಲೆ ಹಾಕಿದ್ದೀವಿ, ಮತ್ತು ಅಪ್ಪೆಮಿಡಿ ಅದನ್ನು ಹಾಕಿದ್ದೀವಿ. ಮತ್ತು ಸೀಬೆನಲ್ಲಿ ಜಪಾನ್ ಡೈಮಂಡ್ ಅಂತ ಹೇಳ್ಬಿಟ್ಟು ಅದೊಂದು ಕೆಂಪು ಸೀಬೆ ಬರ್ತದೆ, ಜಪಾನ್ ಡೈಮಂಡ್, ಗೋವಾ, ಅದೊಂದು ಹಾಕಿದ್ದೀವಿ. ಮತ್ತು ತೈವಾನ್ ಪಿಂಕು ಅದೊಂದು ಹಾಕಿದ್ದೀವಿ. ಮತ್ತು ಅಲಹಾಬಾದ್ ಸಫೇದ ಅದು ಹಾಕಿದ್ದೀವಿ. ಮತ್ತು ಇದರಲ್ಲಿ ಪನ್ನೇರಳೆ ಹಾಕಿದ್ದೀವಿ. ಮತ್ತು ವಾಟರ್ ಆ್ಯಪಲಲ್ಲಿ 2 ಕಲರ್ ಹಾಕಿದ್ದೀವಿ, ಪಿಂಕು ಮತ್ತು ಬಿಳಿದು. ಪೀನಟ್ ಬಟರ್ ಹಾಕಿದ್ದೀವಿ. ಮತ್ತು ಪರ್ಸಿಮೋನ್ ಅಂತ ಅಂದ್ಬಿಟ್ಟು ಒಂದು ಹಣ್ಣು ತುಂಬ ಚೆನ್ನಾಗಿದೆ. ಅದು ಏನು ಹೆಸರು? ಪರ್ಸಿಮೋನ್ ಅಂತ. ಅದು ನಾವು ಸಿಕ್ಕಿಮಲ್ಲಿ ಹೋದಾಗ ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿತ್ತು. ಅದನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ಬಂದು ಹುಡುಕಿದಾಗ ಇಲ್ಲಿ ಹಣ್ಣು ಇಲ್ಲಿ ಮಾರ್ಕೆಟಲ್ಲಿ ಕೂಡ ಸಿಗ್ತಾಯಿತ್ತು. ಈ ಸೀಸನಲ್ಲಿ ಸಿಗ್ತಾ ಇದೆ ಪರ್ಸಿಮೋನ್. ಅದು ಒಂದು ಸೀಸನಲ್ಲಿ ಎಷ್ಟು ಸುಂದರವಾಗಿರುತ್ತೆ ನೋಡೋದಕ್ಕೆ ಅಂದರೆ, ಗಿಡದ ಪೂರ್ತಿ ಒಂದು ಎಲೆನೂ ಇರಲ್ಲ, ಪೂರ್ತಿ ಬರೀ ಹಣ್ಣೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಕೀಪಿಂಗ್ ಕ್ವಾಲಿಟಿ ಕೂಡ ಮೋರ್ ದೆನ್ 1.5 ತಿಂಗಳು ವಿತೌಟ್ ಫ್ರೀಜರ್ ಇಡಬಹುದು. ಯಾವ ಥರ ಹಣ್ಣಿದು? ಅದು ನೋಡೋದಕ್ಕೆ ಟೊಮೆಟೊ ಥರ ಇರ್ತದೆ, ಕಲರು ಆರೆಂಜ್ ಥರ ಇರುತ್ತೆ, ತಿನ್ನೋದಕ್ಕೆ ಒಳ್ಳೆ ಸೇಬ್ ಥರ ಕ್ರಂಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೀಜ ಸಣ್ಣದು ಒಂದು 4-5 ಹಣ್ಣಿಗೆ ಎಲ್ಲೋ ಒಂದು ಸಿಗ್ಬೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಹಣ್ಣು ಅದು. ಅದೊಂದಷ್ಟು ಹುಳಿ ಮಿಶ್ರಿತ ಸಿಹಿ? ಇಲ್ಲ, ಕಂಪ್ಲೀಟ್ ಸಿಹಿ.
ಹೌದಾ? ಪೂರ್ತಿ ಸಿಹಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಹಣ್ಣು. ಗಿಡ ಯಾವ ಥರ ಬೆಳೆಯುತ್ತೆ? ಕೆನೋಪಿ ಥರನೇ ಬೆಳೆಯುತ್ತೆ. ಅಂದರೆ ನಾವು ಸೇಬ್ ಥರನೇ ಅದನ್ನು, ಅಥವಾ ಸಣ್ಣ ಗಿಡನೋ ಅಥವಾ ಅದು ಬಿಟ್ಟರೆ ಮರ ಆಗುತ್ತೆ. ನಾವು ಸೇಬ್ ಥರನೇ ಮೇಂಟೈನ್ ಮಾಡ್ಕೋಬೇಕು. ಅದನ್ನು ಪ್ರೂನಿಂಗ್ ಮಾಡಿ ಪ್ರತಿ ವರ್ಷಕ್ಕೆ 2 ಸಲ ಸಣ್ಣದಾಗಿ ಮೇಂಟೈನ್. ಯಾಕಂದ್ರೆ ನಾವು ಅಡಿಕೆ ಮಧ್ಯೆ ಇರೋದ್ರಿಂದ ಅದೇ ಥರ ಮೇಂಟೈನ್ ಮಾಡ್ಕೋಬೇಕು. ಓಪನ್ ಸ್ಪೇಸ್ ಆದರೆ ದೊಡ್ಡದಾಗೋದಕ್ಕೆ ಮಧ್ಯದಲ್ಲಿ 4 ಅಡಿಕೆ ಮಧ್ಯದಲ್ಲಿ ಅದನ್ನ ಹಾಕಿದ್ದೀರಾ? 4 ಅಡಿಕೆ ಮಧ್ಯದಲ್ಲಿ. ನೆರಳು ಬಯಸುವಂಥ ಮರವೇ? ಸೆಮಿ ಶೇಡ್ ಆದರೂ ನಡೆಯುತ್ತೆ. ಸೆಮಿ ಶೇಡ್ ಅಡಿಕೆ ಒಳಗಡೆ ಚೆನ್ನಾಗಿದೆ. ಅಡಿಕೆ ಒಳಗಡೆ ಚೆನ್ನಾಗಿ ಬರುತ್ತೆ. ಪರ್ಸಿಮೋನ್ ಒಂದು ಗಿಡ ದುಡ್ಡೆಷ್ಟು? ಅದು 600 ರೂಪೀಸ್ ಕೊಟ್ಟು ನಾವು ತಗೊಂಡು ಬಂದು. ಎಷ್ಟು ಗಿಡ ಹಾಕಿದಿರಿ? ನಾವು ಒಂದು 6 ಗಿಡ ಹಾಕಿದ್ದೀವಿ. ಅದು ಮಾರುಕಟ್ಟೆ ಇದೆಯಾ ಹಣ್ಣಿಗೆ? ತುಂಬ ಡಿಮ್ಯಾಂಡ್ ಇದೆ. ಆ್ಯಕ್ಚುಲಿ ಸಪ್ಲೈನೇ ಇಲ್ಲ ಅದು. ಹೌದು. ಮಾರ್ಕೆಟ್ ನೀವೆಲ್ಲಿ ಮಾರ್ತಿದ್ರಿ? ನಿಮ್ಮ 4 ಗಿಡದ ಇನ್ನೂ ಶುರುವಾಗಿಲ್ಲ, ಬರೋ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ. ಆಯ್ತು. ಆಮೇಲೆ ಬೇರೆ ಇನ್ನೇನು ಗಿಡ ಹಾಕಿದಿರಿ? ಲೀಚಿ ಹಾಕಿದೀವಿ, ಮತ್ತೆ ಪರ್ಷಿಯನ್ ಲೆಮನ್ ಹಾಕಿದೀವಿ, ಮೂಸಂಬಿ ಹಾಕಿದೀವಿ. ಏನದು ಪರ್ಷಿಯನ್ ಲೆಮನ್ ಅಂದ್ರೆ? ಪರ್ಷಿಯನ್ ಲೆಮನ್ ಬಂದು ನೋಡೋದಕ್ಕೆ ಗಾತ್ರ ದಪ್ಪದಿರ್ತದೆ, ಸ್ಕಿನ್ನು ತಿಕ್ಕಿರುತ್ತೆ. ಗಜನಿಂಬೆ ಅಂತೀವಲ್ಲ ಆ ಥರನಾ? ಗಜನಿಂಬೆಗಿಂತನೂ ಚೆನ್ನಾಗಿದೆ ಇದು, ಅಷ್ಟೊಂದು ಹುಳಿ ಬರೋದಿಲ್ಲ. ಮತ್ತು ಆ್ಯಕ್ಚುಲಿ ಅದು ಆರ್ನಮೆಂಟಲ್ ಫ್ರೂಟ್. ಅದು ಜ್ಯೂಸ್ ಮೇಲೆಲ್ಲ ಜಸ್ಟ್ ವೀಲ್ ಥರ ಕಟ್ ಮಾಡಿಬಿಟ್ಟು ಡಿಸೈನ್ಗೆ ಹಾಕ್ತಾರೆ. ಅದನ್ನ ಹಂಗೆ ರಾ ಕೂಡ ತಿನ್ಬೋದು. ಅದರದೊಂದು. ಮತ್ತು ಚೈನೀಸ್ ಮ್ಯಾಂಡ್ರಿಡ್ ಆರೆಂಜು, ಬನಾನಾ ಚೀಕು, ಬನಾನಾ ಟೈಪ್ ಬರುತ್ತೆ ಅದು ಉದ್ದಕ್ಕೆ. ಒಂದೊಂದು ಅದನ್ನು ಓಳು ಕಟ್ ಮಾಡಿದ್ರು ಕೂಡ ಒಂದು ಅಂಗೈಯಾಗಲ ಇದು ಬರುತ್ತೆ ಓಳು ಚೀಕು. ಬನಾನಾ ಚೀಕು ಅಂದರೆ ಸಪೋಟ. ಹೌದು, ಬಾಳೆಹಣ್ಣಿನ ಥರ ಉದ್ದವಾಗಿ ಬರ್ತದೆ. ಅದು ಚೆನ್ನಾಗಿರುತ್ತೆ. ಮತ್ತು ಅದರಲ್ಲಿ ಒಂದು ರೆಡ್ ಚೀಕು ಒಂದು ಹಾಕೊಂಡಿದ್ದೀವಿ, ಫುಲ್ಲು ಕೆಂಪಿರುತ್ತೆ. ಮತ್ತು ಸೇಬಲ್ಲಿ ಬೇರೆ ಬೇರೆ ವೆರೈಟಿ ಹಾಕೊಂಡಿದ್ದೀವಿ. ಸೇಬು? ಸೇಬು 110 ಗಿಡ ಹಾಕಿದ್ದೀವಿ. ಎಲ್ಲಿಂದ ತಂದ್ರಪ್ಪ ಸೇಬು? ಬಳ್ಳಾರಿಯಿಂದ. ಆ್ಯಕ್ಚುಲಿ ಹಿಮಾಚಲಿಂದ ಅವ್ರು ತರಿಸ್ತಾರೆ, ಅಲ್ಲಿಂದ ನಮಗೆ ಸಪ್ಲೈ ಕೊಟ್ಟರು. ಏನು ಒಂದು ಗಿಡದ ಧಾರಣೆ? ಒಂದು ಗಿಡದಕ್ಕೆ 350 ರೂಪಾಯಿ. ಎಷ್ಟು ಗಿಡ ಹಾಕಿದ್ದೀರಿ? ನಾನು ಒಂದು 120 ಹಾಕಿದ್ದೀಗ, ಒಂದು 110 ಉಳಿದಿದೆ. ಒಂದು 10 ಬರುತ್ತಾ ಸೇಬಿಲ್ಲಿ? ಬಂದಿದೆ ಈಗಾಗಲೇ. ನಮ್ಮ ಅಕ್ಕಪಕ್ಕದಲ್ಲಿ ಅವ್ರು ಬೆಳೆದಿದ್ದಾರೆ. ಒಂದೊಂದು ಗಿಡ ಹಾಕಿದ್ದಾರೆ ಅವರು, ಬಟ್ ನಾವು ಒಂದು ಪಾತಿಗೆ ಹಾಕೊಂಡು ಪ್ಲಾಟೇ ಮಾಡಿಬಿಟ್ಟಿದ್ದೀವಿ. ಒಂದು ಪ್ಲಾಟ್ ಮಾಡಿದ್ದೀವಿ, ಆರ್ಚಿಡ್ ಥರ. ಓಕೆ. ಕಾಶ್ಮೀರಕ್ಕೆ ಯಾಕೆ ಹೋಗಿ ಸೇಬ್ ತಿನ್ನಬೇಕು, ಇಲ್ಲೇ ಗುಂಡ್ಲುಪೇಟೆನಲ್ಲೇ ತಿನ್ನಲಿ ಅಂತ? ಹೌದು. ಹೌದಾ? ಅದರಲ್ಲಿ ನಮಗೆ ಅನ್ನ ವೆರೈಟಿ ಹಾಕಿದ್ದೀವಿ, ಮತ್ತು ಗಾಲ ಹಾಕಿದ್ವಿ, ಮತ್ತು ಇನ್ನೊಂದು ರೆಡ್ ಡೈಮಂಡ್ ಅಂತ ಬರ್ತದೆ. ಅದು ಹಣ್ಣು ಮೇಲೆ ನೋಡೋದಕ್ಕೂ ರೆಡ್ ಇರುತ್ತೆ, ಒಳಗಡೆ ಕಚ್ಚಿದಾಗ ಇಲ್ಲಿ ವೈಟ್ ಪಲ್ಪ್ ಬರ್ತಾಯಿತ್ತಲ್ಲ, ಅದು ರೆಡ್ ಪಲ್ಪ್ ಬರುತ್ತೆ. ಅದೊಂದಷ್ಟು ಹಾಕ್ಕೊಂಡಿದ್ದೀವಿ. ಇನ್ನೇನು ವಿಶೇಷವಾದ ಗಿಡಗಳಿದೆ? ಸ್ಟ್ರಾಬೆರಿ ಹಾಕಿದ್ದೀವಿ ಈಗ. ಮತ್ತು ಮನೆ ಬಳಕೆಗೆ ಅಂತಂದ್ಬಿಟ್ಟು ನಮ್ಮ ಮನೆ ಹಿಂದ್ಗಡೆ ಅಲ್ಲೊಂದು ಮನೆ ಮಾಡಿದ್ದೀವಿ. ಮನೆ ಕಟ್ಟಿದ್ದೀವಿ. ಫಾರ್ಮ್ ಹೌಸ್ ಇದೆ ಅಲ್ಲೊಂದು. ಅಲ್ಲಿ ಕೌಶೆಡ್ ಕೂಡ ಮಾಡಿಕೊಂಡು ಅಲ್ಲಿ ಒಂದು ಗಿರ್ ತಳಿದು ಒಂದು ಕರು ಸಾಕ್ತಾಯಿದ್ದೀವಿ ಈಗ. ಮತ್ತು ಅದರಿಂದ ನಮ್ಗೆ ಜಮೀನಿಗೆ ಆಗುವಷ್ಟು ಜೀವಾಮೃತ ಅದೊಂದೇ ಕರುಗೆ ಸಾಕು. ಅದೊಂದೇ ಕರುವಿಂದ ಉತ್ಪಾದನೆ ಆಗ್ತಾಯಿದೆ. ಮತ್ತು ಮನೆ ಬಳಕೆಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಅರಿಶಿನ, ಒಂದು ಸಾಲು ಅರಿಶಿನ, ಒಂದು ಸಾಲು ಶುಂಠಿ, ಮತ್ತು ಬದನೆಕಾಯಿ, ಟೊಮೆಟೊ, ಹೀರೆಕಾಯಿ, ಬೆಂಡೆಕಾಯಿ, ಈ ಥರದ್ದು ಒಂದಷ್ಟು ನಮ್ಮ ಮನೆಗೆ ಪ್ರತಿನಿತ್ಯ ಹಿತ್ಲಿಗೋದ್ರೆ ಏನಾದರೂ ಸಿಗಬೇಕು, ಆ ಥರ ಪ್ಲ್ಯಾನ್ ಮಾಡಿಕೊಂಡು ಒಂದಷ್ಟು ಗಿಡಗಳು ಹಾಕ್ಕೊಂಡಿದ್ದೀವಿ. ಈ ಲೇಔಟ್ ಮಾಡಿದ್ರಲ್ಲ ನಿಮ್ಮ ಜಮೀನ್ದು, ಈ 3.5 ಎಕರೆ ಜಮೀನು, ಈ ಬೆಳೆ ಇಂಥ ಜಾಗದಲ್ಲಿ ಹೀಗೇ ಬರಬೇಕು, ಇಂತಿಂಥದೇ ಬೆಳೆ ನಾನು ಆಯ್ಕೆ ಮಾಡ್ಕೋಬೇಕು ಅನ್ನೋ ಒಂದು ಪ್ಲ್ಯಾನಿಂಗನ್ನು ನೀವೇ ಮಾಡಿದ್ದ? ಹೌದು. ಈ ಪ್ಲ್ಯಾನಿಂಗ್ ಮಾಡೋಕ್ಕೆ ಸುಮಾರು ಎಷ್ಟು ತೋಟಗಳನ್ನು ತಾವು ಭೇಟಿ ಕೊಟ್ಟಿರ್ಬೋದು? ನಾವು ಅವಾಗ ಜಮೀನು ತಗೊಂಡ್ಮೇಲೂ ಕೂಡ ಒಂದು 60-70 ತೋಟ ಅಷ್ಟು ವಿಸಿಟ್ ಮಾಡಿದ್ದೀವಿ. ಲೋಕೇಶ್ ಅವರ ಒಂದಷ್ಟು ಕಾರ್ಯಾಗಾರಗಳಿಗೆ ಅಟೆಂಡ್ ಮಾಡಿ, ತಮ್ಮಯ್ಯ ಅವ್ರ ಜಮೀನು, ಮತ್ತು ನಮ್ಮ AP ಚಂದ್ರಶೇಖರ್ ಸರ್ದು, ಮತ್ತು ಬಿಸಿಲು ಬೇಸಾಯ ಅವಿನಾಶ್ ಸರ್ದು, ಆ ಥರದ್ದು ತೋಟಗಳು, ಮತ್ತು ಪ್ರಶಾಂತ್ ಜಯರಾಮ್ ಸರ್ನ ಭೇಟಿ ಮಾಡಿ ಒಂದಷ್ಟು ಡಿಸ್ಕಸ್ ಮಾಡಿದ್ವಿ. ಮತ್ತು ನಮ್ಮ ರಮೇಶ್ ಸರ್ ಅವ್ರ ತೋಟನೂ ವಿಸಿಟ್ ಮಾಡಿದ್ವಿ. ಸುಮಾರು ನನಗೆ ಜ್ಞಾಪಕ ಬರ್ತಿಲ್ಲ ಈಗ. ತುಂಬ ಅಂದರೆ ಕಾರ್ಯಾಗಾರಗಳನ್ನು ಅಟೆಂಡ್ ಮಾಡಿದ್ರಿ, ಮತ್ತು ಬೇರೆ ಬೇರೆ ತೋಟಗಳನ್ನು ನೋಡಿದ್ರಿ, ಆಮೇಲೆ ನಮ್ಮದೇ ಪ್ಲ್ಯಾನ್ ಹಾಕ್ಕೊಂಡು ಮಾಡಿದ್ವಿ. ಓಕೆ. ಈ ಇಂತಿಂಥದೇ ತಳಿ, ಇಂತಿಂಥದೇ ಗಿಡ, ಇಂತಿಂಥ ಕಡೆನೇ ತಗೋಬೇಕು ಅನ್ನೋದನ್ನ ಮುಂಚೆನೇ ನಿರ್ಧಾರ ಮಾಡಿದ್ರ? ತಳಿಗಳು ಕೆಲವರು ಸಜೆಸ್ಟ್ ಮಾಡಿದರು, ಆದರೆ ನಮ್ಮ ಮನಸ್ಸಲ್ಲಿ ಒಂದು ಇದ್ದಿದ್ದು ಏನಂತಂದರೆ ಎಲ್ಲಿಂದನೋ ತಂದು ಹಾಕಿದ್ರೆ ನಮ್ಮ ವೆದರ್ಗೆ ಬರ್ತದ ಬರಲ್ಲ ಅಂತ ಹೇಳ್ಬಿಟ್ಟು ಆದಷ್ಟು ಲೋಕಲ್ ವೆರೈಟಿನೇ ನಾವು ಚೂಸ್ ಮಾಡ್ಕೊಂಡ್ವಿ. ಅಂದರೆ ಈ ನಿಮ್ಮ ವ್ಯವಸಾಯದ ಉದ್ದೇಶನಾದರೂ ಏನು ಲೋಕೇಶ್ ಅವರೇ? ಅದೇ, ಈ ಕಾರ್ಪೊರೇಟ್ ಜಂಜಾಟದಿಂದ ಬಂದು ಮಾನಸಿಕವಾಗಿ ನೆಮ್ಮದಿಯಾಗಿ ಬದುಕಬೇಕು. ಮತ್ತು ಆದಷ್ಟು ನಾನು ಆ ಟೈಮಲ್ಲಿ ಒಂದು NGO ರಿಜಿಸ್ಟರ್ ಮಾಡಿಸ್ದೆ.
ರೀಡ್ ಅಂತ ಹೇಳ್ಬಿಟ್ಟು, ರೂರಲ್ ಎಜುಕೇಷನ್ ಆ್ಯಂಡ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು. ಈ ರೀಡ್ ಉದ್ದೇಶ ಏನಪ್ಪ ಅಂತಂದರೆ, ಮುಖ್ಯವಾಗಿ ನಮ್ಮ ಹಳ್ಳಿಯಿಂದ ಸಿಟಿಗೆ ವಲಸೆ ಹೋಗೋದನ್ನು ಫಸ್ಟ್ ತಪ್ಪಿಸ್ಬೇಕು. ಎಸ್ಪೆಷಲಿ ಯುವಕರು ಅಲ್ಲೇ ಅವರಿಗೆ ಪೂರಕವಾದಂಥ ಉದ್ಯೋಗ ಸೃಷ್ಟಿ ಮಾಡಿ ಅಲ್ಲೇ ಜೀವನ ಕಟ್ಕೊಳ್ಳೋದಕ್ಕೆ ನಾವು ಒಂದು ಅವಕಾಶಗಳನ್ನು ಮಾಡಬೇಕು. ಈಗ ಏನಾಗ್ತಾಯಿದೆ ಅಂತಂದರೆ 30-35 ವರ್ಷ ಸಿಟಿನಲ್ಲಿ ಇರ್ತಾರೆ, ಅಲ್ಲಿ ಏನೂ ಸೇವ್ ಮಾಡೋದಿಲ್ಲ, ಇಲ್ಲ ಅಲ್ಲೂ ಜೀವನ ಕಟ್ಕೊಳ್ಳೋಕ್ಕಾಗೋದಿಲ್ಲ. ಇಲ್ಲ ಹಳ್ಳಿನಲ್ಲಿ ಕೂಡ ಅವ್ರ ತಂದೆ ತಾಯಿಗಳು ಕೂಡ ವಯಸ್ಸಾಗಿರುತ್ತೆ, ತುಂಬ ಸ್ಕಿಲ್ಫುಲ್ಲಾಗಿ ಅವರು ವ್ಯವಸಾಯ ಮಾಡಿಕೊಂಡು ಬಂದಿರ್ತಾರೆ. ಆಗಿನ ಕಾಲದಲ್ಲೆಲ್ಲ 10 ಜನ 12 ಜನ ಮಕ್ಕಳು ಇರ್ತಾಯಿದ್ರು, ಅವ್ರು ಯಾವುದೇ ಸಿಟಿಗೆ ಬರ್ತಿರ್ಲಿಲ್ಲ, ಏನಿಲ್ಲ. ಆದರೂ ಕೂಡ ಅದು 10-12 ಜನ ಮಕ್ಕಳು ಮದುವೆ ಮಾಡಿ ಬಾಣಂತನ ಮಾಡಿ ಎಲ್ಲನೂ ಮಾಡಿದ್ರು ಕೂಡ 10 ಪೈಸೆ ಸಾಲ ಮಾಡ್ತಾ ಇರಲಿಲ್ಲ, ಒಂದು ಜಮೀನು ಕಳ್ಕೊಳ್ತಾ ಇರಲಿಲ್ಲ. ಆದರೆ ಈಗ ಏನಾಗ್ತಾಯಿದೆ ಅಂದರೆ, ಇರೋದೇ ಒಂದು ಮಗು 2 ಮಕ್ಕಳು ಅಷ್ಟೇ, ಅವರು ಕೂಡ ಸಿಟಿಗೆ ಬರ್ತಾ ಇದ್ದಾರೆ, ಸಾಲ ಮಾಡಿ ಜಮೀನುಗಳನ್ನು ಕಳ್ಕೊಳ್ತಾ ಇದ್ದಾರೆ, ಮೈ ತುಂಬ ಸಾಲ, EMI ಅದು ಇದು, ಬರೀ ಫ್ರಸ್ಟ್ರೇಷನಲ್ಲೇ ಇದ್ದಾರೆ. ಇದೊಂದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತಂತ. ಜೊತೆಗೆ ಇತ್ತೀಚೆಗೆ ಹಳ್ಳಿಗಳಿಗೆ ನಾವು ವಿಸಿಟ್ ಮಾಡಿದಾಗ ಒಂದು ರೌಂಡ್ ಬಂದರೆ ಇಡೀ ಗ್ರಾಮನ ಏನೋ ಅಂತ ವೃದ್ಧಾಶ್ರಮಕ್ಕೆ ಬಂದ್ವೇನೋ ಅಂತ ಅನಿಸೋ ಅಷ್ಟು ಒಂದು ಮನಸ್ಸು ನೋವಾಗುವಂಥ ಒಂದು ಫೀಲ್ ಆಗ್ತಾಯಿದೆ. ಕಾರಣ ಏನಂತಂದರೆ, ಯಾವುದೇ ಹಳ್ಳಿನಲ್ಲೂ ನಮಗೆ ಯಂಗ್ಸ್ಟರ್ಸ್ಗಳು ಸಿಗ್ತಾಯಿಲ್ಲ, ಯುವಕರು ಸಿಗ್ತಾಯಿಲ್ಲ. ಒಂದು ಮಾತಾಡ್ಸೋಣ ಅಂತಂದರೆ ಯಾರೋ ವಯಸ್ಸಾದ ತಂದೆ ತಾಯಿಗಳಿರ್ತಾರೆ, ಅವ್ರ ಮಕ್ಕಳೆಲ್ಲೋ 10,000-12,000ಕ್ಕೆ ಸಿಟಿನಲ್ಲಿ ಸಿಟಿ ವ್ಯಾಮೋಹಕ್ಕೆ ಅಲ್ಲೆಲ್ಲೋ ದುಡಿತಾ ಇರ್ತಾರೆ. ಅದೊಂದನ್ನು ಅವಾಯ್ಡ್ ಮಾಡಬೇಕು, ಅಲ್ಲೇ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಅನ್ನೋದು ನನ್ನ ಇಂಟೆನ್ಷನ್ನು. ಜೊತೆಗೆ ನಾವು ಸದೃಢವಾಗಿರಬೇಕು. ದೈಹಿಕವಾಗಿ ಸದೃಢವಾಗಿದ್ದಾಗ ನಾವು ಏನು ಬೇಕಾದರೂ ಮಾಡ್ಬೋದು. ಜೊತೆಗೆ ನಾವು ತಿನ್ನುವಂಥ ಆಹಾರ ಬಂದು ಎಷ್ಟು ಆರೋಗ್ಯಕರವಾಗಿದೆ ಅಂತ ಅನ್ನೋದನ್ನು ನಮಗೆ ನಾವೇ ಒಂದು ಪರೀಕ್ಷೆ ಮಾಡ್ಕೊಂಡ್ವಿ. ಇವತ್ತು ನಾವು ಆ ಆಹಾರನ ಔಷಧಿ ಥರ ಉಪಯೋಗಿಸಿದ್ರೆ ನಾಳೆ ದಿನ ಔಷಧಿನ ಆಹಾರ ಥರ ತಗೊಳ್ಳೋದು ತಪ್ಪುತ್ತೆ. ಈಗ 3 ಟೈಮು ಬೆಳಗ್ಗೆ ಇಷ್ಟು ಮಾತ್ರೆ, ಈ ಕಲರ್ ಮಾತ್ರೆ, ಮಧ್ಯಾಹ್ನ ಇಷ್ಟು ಮಾತ್ರೆ, ಈ ಕಲರ್ ಮಾತ್ರೆ ಅಂತ ಸಪ್ರೇಟ್ ಇಟ್ಕೊಂಡು ನುಂಗೋದ್ರ ಬದಲು ಇವತ್ತೇ ಆಹಾರನೇ ಸದೃಢವಾಗಿ ತಿನ್ನೋಣ, ದೈಹಿಕವಾಗಿ ಸದೃಢವಾಗಿರೋಣ, ದೈಹಿಕವಾದ ರಾಷ್ಟ್ರ ಕಟ್ಟೋಣ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಾಕತ್ತೀನಲ್ಲ, ಈ ಬೆಳೆ ಹಚ್ಚುಕಿಂತ ಪೂರ್ವದಲ್ಲೇ ಆಜುಬಾಜು ರೈತರು ನನಗೆ ಇದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗೆ ಇದು ಆಕತಿ, ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆಯವರು ಬಂದು, ಇಲ್ಲ ನೀವು ಬೆಳೆದು ನೋಡ್ರಿ, ಇದು ಲಾಭ ಅಲಿಕ ನಮ್ಮನ್ನು ಕೇಳ್ರಿ ಅಂತೇಳಿ ಚಾಲೆಂಜ್ ಮಾಡಿದ್ರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ನಿ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು. ಇವತ್ತಿಂತ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದು ನನ್ನ ನೋಡಿನೂ ಇನ್ನೂ ಸಾಕಷ್ಟು ಜನನೂ ಹಚ್ಚಾರ ಈಗ ರೈತರು, ಆಜುಬಾಜು ಎಲ್ಲ. ಈಗ ನನಗೆ ಬ್ಯಾಡ ಅಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹೀಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್, ಆಯಿಲ್ ಪಾಮ್, NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1 ರಿಂದ 5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ 20,000ರಿಂದ 29,000ವರೆಗೆ ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂಥ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು.
ಲೋಕೇಶ್, ಈಗ ವ್ಯವಸಾಯದಲ್ಲಿ ಬಹಳ ಪ್ರಧಾನವಾದ ಮತ್ತೊಂದು ಅಂಶ ಅಂದರೆ ಅದರಿಂದ ನೀವು ಬದುಕನ್ನು ಕಟ್ಕೋಬೇಕು. ಹೌದು. ಅಂದರೆ ನಿಮಗೆ ನೀವು ಮಾಡೋ ವ್ಯವಸಾಯ ದುಡ್ಡು ಕೊಡಬೇಕು. ಹೌದು. ಈಗ ನೀವು ಮಾಡ್ತಿರೋ ವ್ಯವಸಾಯ ಅದನ್ನು ಮುಂದಿನ ದಿನದಲ್ಲಿ ಕೊಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಹೌದು ಸರ್, ಮುಂದಿನ ದಿನದಲ್ಲಿ ಕೊಡುತ್ತೆ. ಯಾಕಂತಂದರೆ ಅಡಿಕೆ ಬರುತ್ತೆ ಇನ್ನೊಂದು 2-2.5 ವರ್ಷದಲ್ಲಿ. ನಾವೀಗಾಗಲೇ ಬಾಳೆ ಹಾಕ್ಕೊಂಡಿದ್ದೀವಿ ಟೆಂಪ್ರರಿಯಾಗಿ. ಈಗ ಅದನ್ನು ಕೂಡ ನಾವು ಗುಂಪು ಬಾಳೆಯಾಗಿ ಹಾಕ್ಕೊಂಡಿದ್ದೀವಿ. 20 ಅಡಿಗೆ ಒಂದೊಂದು ಬಾಳೆ ಹಾಕ್ಕೊಂಡಿದ್ದೀವಿ. ಏನು ಗುಂಪುಗಳ ಕಾನ್ಸೆಪ್ಟ್? ಗುಂಪು ಬಾಳೆ ಕಾನ್ಸೆಪ್ಟ್ ಏನಂತಂದರೆ, ಈಗ ಸಾಮಾನ್ಯವಾಗಿ ಬಾಳೆನ ಏನು ಮಾಡ್ತಾರೆ, ಈ ವರ್ಷ ಹಾಕಿ ಬರೋ ವರ್ಷ ತೆಗಿತಾರೆ. ಸೊ ಅದ್ರ ಬದಲು ನಾವು 16 ವರ್ಷಗಳನ್ನು ಅದನ್ನೇ ಬಿಟ್ಕೊಬೋದು. ಸೊ ಪ್ರತಿ 3 ತಿಂಗಳಿಗೆ ಒಂದೊಂದು ಗೊನೆ ಬರೋ ಥರ ಆಗುತ್ತೆ. ವರ್ಷಕ್ಕೆ 4 ಸಲ ಆದಾಯ ಬರ್ತದೆ. ಅದನ್ನೆಲ್ಲ ಹಾಕ್ಕೊಂಡಿದ್ದೀರಿ ಬಾಳೆನ ಅಡಿಕೆ ಮಧ್ಯ ಒಂದು ಗಿಡ ಹೇಳಿದ್ರಲ್ಲ ನೀವು, ಅದು ಆ್ಯಪಲ್ ಒಂದೇ ಪ್ಲಾಟ್ಗೆ ಹಾಕೊಂಡಿರೋದು ನಾವು. ಅದು ಬಿಟ್ಟು ಹಣ್ಣಿನ ಗಿಡಗಳು ಒಂದೊಂದು ಅಪರೂಪಕ್ಕೆ ಮನೆ ಬಳಕೆಗೆ ಹಾಕೊಂಡಿದ್ದೀವಿ. ಈಗ ಏನು ಮಾಡಿದ್ದೀವಿ, 4 ಅಡಿಕೆ ಮಧ್ಯ, ಒಂದು ಅಡಿಕೆಯಿಂದ ಇನ್ನೊಂದು ಅಡಿಕೆ ಮಧ್ಯ, ಒಂದು ನುಗ್ಗೆ, ಒಂದು ಅಡಿಕೆಯಿಂದ ಇನ್ನೊಂದು ಅಡಿಕೆ ಮಧ್ಯ, ಒಂದು ಪಪಾಯ, ಒಂದು ಬಾಳೆ, ಒಂದು ಗ್ಲಿರಿಶಿಡಿಯಾನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ಬಾಳೆನ ಗುಂಪು ಬಾಳೆ ಹೆಂಗೆ ಬಿಟ್ಕೊಂಡಿದ್ದೀವಿ. ಬದು ಮೇಲೆ ಏನು ಹಾಕೊಂಡಿದ್ದೀರಿ? ಬದು ಮೇಲೆ ಚಕ್ಕೆ ಗಿಡಗಳನ್ನು ಹಾಕೊಂಡಿದ್ದೀವಿ. ಚಕ್ಕೆ ಗಿಡಗಳು, ದಾಲ್ಚಿನ್ನಿ. ಎಷ್ಟು ಗಿಡ ಹಾಕಿದ್ದೀರಿ? ಈಗ ಒಂದು 24 ಗಿಡ ಹಾಕಿದ್ದೀವಿ ಒಂದು ಪ್ಲಾಟ್ಗೆ. ಬಟ್ ಬೇರೆ ಬೇರೆ ಪ್ಲಾಟ್ಗಳಿಗೆ ಈಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಜಾಯಿಕಾಯಿ, ಲವಂಗ? ಜಾಯಿಕಾಯಿಗೆ ಸ್ವಲ್ಪ ಶೇಡ್ ಕೇಳುತ್ತೆ, ಲವಂಗನೂ ಕೂಡ ಸ್ವಲ್ಪ ಸೆಮಿ ಶೇಡ್ ಕೇಳುತ್ತೆ. ಹಂಗಾಗಿ ಮೊದಲು ನೆರಳು ಕ್ರಿಯೇಟ್ ಆದಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಹಂಗೆ ಬಿಟ್ಕೊಂಡಿದ್ದೀವಿ ಅಲ್ವೇ. ಏಲಕ್ಕಿ ಅದೇ ನೆರಳು ಬೇಕು ಎಲ್ಲದಕ್ಕೂ, ನೆರಳಿಗೋಸ್ಕರ ಕಾಯ್ತಾ ಇದ್ದೀವಿ. ಈಗ ಇನ್ನೊಂದು 3-4 ಮಂತ್ಸಲ್ಲಿ ನೆರಳು ಸೃಷ್ಟಿಯಾಗುತ್ತೆ. ಬರೋ ವರ್ಷದಿಂದ ಮಾಡ್ಕೊಳ್ತೀವಿ. ಕಾಡು ಜಾತಿಯ ವೃಕ್ಷಗಳು ಅಂದರೆ ತೇಗ ಒಂದೇನಾ? ಹೊಂಗೆ, ತೇಗ, ಹೊಂಗೆ, ಶ್ರೀಗಂಧ ಹಾಕಿದ್ವಿ. ಬೇವು ಹಾಕಿದ್ದೀರಾ? ಬೇವು ಇಲ್ಲ, ಬೇವು ಹಾಕಿಲ್ಲ. ಬೇವು ಆಲ್ರೆಡಿ ಇದೆ. ಶ್ರೀಗಂಧ ಯಾಕೆ ಹಾಕಬೇಕು ಅನ್ನಿಸ್ತು? ಶ್ರೀಗಂಧ ಒಂದು 4 ಗಿಡ ಇರಲಿ ಅಂತ ಅನ್ನಿಸ್ತು. ಸೊ ಹಂಗಾಗಿ ಹಾಕೋದು. ಬಟ್ ಅದು ಲಾಂಗ್ ಟರ್ಮ್ ಈಲ್ಡ್. ಬಟ್ ಆದರೂ ಕೂಡ ಅದರ ಚಿಗುರಲ್ಲಿ ನಾವು ತಂಬುಳಿ ಎಲ್ಲ ಮಾಡ್ಕೊಳ್ತೀವಿ ಮನೆಯಲ್ಲಿ. ಸುತ್ತ ಬೇಲಿ ಹಾಕ್ಕೊಂಡಿದ್ದೀರಾ ಜಮೀನಿಗೆ? ಸುತ್ತ ಬೇಲಿ. ಸೋಲಾರ್ ಬೇಲಿನ? ಸೋಲಾರ್ ಬೇಲಿ. ಬೋರ್ವೆಲ್ ಇದೆ? ಬೋರ್ವೆಲ್ ರೀಚಾರ್ಜ್ ಏನಾದರೂ ಮಾಡ್ತಾ ಇದ್ದೀರಾ? ಬೋರ್ವೆಲ್ ರೀಚಾರ್ಜ್ ಏನು ಮಾಡ್ತಿಲ್ಲ. ಅದೇ ನಾನು ಹೇಳಿದ್ನಲ್ಲ, ನೈಸರ್ಗಿಕವಾಗಿ ನಮಗೆ ರೀಚಾರ್ಜ್ ಅದು ಆಗ್ತಾ ಇದೆ. ಬೋರ್ವೆಲ್ ರೀಚಾರ್ಜ್. ಓಕೆ. ಜಮೀನಲ್ಲೇ ಬೇಸಾಯ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಇರಬೇಕು ಅನ್ನೋದು ನಿಮ್ಮ ಆಸೆ? ಹೌದು. ಮನೆ ಕಟ್ಕೊಂಡಿದ್ದೀವಿ ಅಲ್ವೇ? ಹೌದು. ಓಕೆ. ನಿಮ್ಮ ಮನೆಯವ್ರ ಸಹಕಾರನೂ ಚೆನ್ನಾಗಿದೆಯಾ? ಹೌದು ಸರ್, ಮನೆಯವ್ರ ಸಹಕಾರ ಇದೆ. ನಿಮ್ಮ ಮಕ್ಕಳು? ಮಗ ಒಬ್ಬ ಇದ್ದಾನೆ, ಅವನು ಈಗ 4th ಸ್ಟ್ಯಾಂಡರ್ಡ್. ಅವನಿಗೂ ಕೂಡ ಅಗ್ರಿಕಲ್ಚರ್ ಇಂಟ್ರೆಸ್ಟ್ ಇದೆ. ವೀಕೆಂಡ್ ಎಲ್ಲ ಬಂದು ಅವನಿಗೂ ಕಲಿಸ್ತಾ ಇದ್ದೀರಾ? ಹೌದು, ಮಾಡ್ತಾ ಇದ್ದಾನೆ. ಹಣ ಹೇಗೆ ಸಂಪಾದನೆ ಮಾಡೋದು, ಹಣ ಬೆಲೆ ಏನು, ಇದನ್ನೆಲ್ಲ ಕಲಿಸ್ಕೊಡ್ತಾ ಇದ್ದೀರಿ? ಹೌದು. ಯಾಕಂದರೆ ಅವನು ಇತ್ತೀಚೆಗೆ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು ಮನೆಯಲ್ಲಿ. ಅಪ್ಪ ದುಡ್ಡೇನು ಇದರಿಂದ ATM ಬರುತ್ತಲ್ಲ ತೊಗೊಂಬನ್ನಿ ಅಂತೇನೋ ಅಂದ. ಸೊ ಆ ಟೈಮಲ್ಲಿ ಇಲ್ಲ ಕಂದ, ದುಡ್ಡು ATM ಇಂದ ಬರೋದಲ್ಲ, ನೀನು ಸಂಪಾದನೆ ಮಾಡೋಕ್ಕೆ ಹೋದ್ಮಾಗ ಗೊತ್ತಾಗ್ತದೆ ಅಂತ. ಇಲ್ಲ ನಾನು ಸಂಪಾದನೆ ಮಾಡ್ತೀನಿ ಅಂತಂದ. ಅದಕ್ಕೆ ನಾವು ನಮ್ಮ ಮನೆಯಲ್ಲೇ ಇದ್ದಂಥ ಹಲಸಿನ ಹಣ್ಣನ್ನು ಕಟ್ ಮಾಡಿ ಅವನಿಗೆ ಒಂದು ತಗೊಂಡೋಗಿ ಇದನ್ನು ಮಾರ್ಕೆಟ್ ಮಾಡ್ಕೊಂಡು ಬಾ, ನೀ ಹೆಂಗಾದ್ರೂ ಮಾಡು, ಯಾರಿಗಾದ್ರು ಮಾಡು ಗೊತ್ತಿಲ್ಲ, ನೋಡೋಣ ಹೆಂಗೆ ದುಡ್ಡು ಸಂಪಾದನೆ ಮಾಡ್ತೀಯ ಅಂದಾಗ ಅವನೇ ಆ ಏರಿಯಾದಲ್ಲಿ ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ಅವನೇ ಕನ್ವಿನ್ಸ್ ಮಾಡಿ ಒಂದು 400 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಂದ. ಆವಾಗ ಅದು ಆಲ್ಮೋಸ್ಟ್ ಒಂದು 3-4 ಅವರ್ಸ್ ತಗೊಳ್ತು ಅವನಿಗೆ ವಾಪಸ್ ಮನೆಗೆ ಬರೋದ್ರೊಳಗೆ. ಸೊ ಅವಾಗ ಅವನು ಹೇಳ್ತಾ ಇದ್ದ, ನಿಜ ಕಷ್ಟ ಇದೆ ಕನ್ವಿನ್ಸ್ ಮಾಡಿ ಮಾರೋದ್ರೊಳಗಡೆ, ಸಂಪಾದನೆ ಮಾಡೋದು ಕಷ್ಟ ಅಂತಂತ. ATM ಇಂದ ಬರಲ್ಲ, ನಾವು ದುಡ್ದು ಸಂಪಾದನೆ ಮಾಡಬೇಕು ಅಂತ ಗೊತ್ತಾಯ್ತು. ಹೌದು, ನಾವೊಂದು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ಗೆ ಇದೊಂದು ತಾಕನ್ನು ಅವನು ಕೊಟ್ವಿ. ಓಕೆ. ಇದುವರೆಗೂ ತಾವು ದುಡ್ದಿರೋ ಬಂಡವಾಳನ ಅಲ್ಲಿಗೆ ತೊಡಗಿಸ್ತಾ ಇದ್ದೀರಿ ಅಲ್ವಾ? ಮಣ್ಣಿಗೆ ಎಷ್ಟು ಹಾಕಿದ್ರು ತಗೊಂಡ್ಬಿಡುತ್ತೆ ಮಣ್ಣು. ಹೌದು ಅಲ್ವಾ? ಅದನ್ನು ವಾಪಸ್ ತೆಗಿಬೇಕಲ್ಲ, ತೆಗಿತೀರಾ? ತೆಗಿಬೋದು ಸರ್, ಏನಿಲ್ಲ. ಆ್ಯಕ್ಚುಲಿ ಅಲ್ಲಿ ತೆಗಿಬೇಕು ಅಂತ ಅನ್ನೋದಕ್ಕಿಂತ ಹೆಚ್ಚಿಗೆ ಇನ್ನೆಲ್ಲೋ ಸಂಪಾದನೆ ಮಾಡಿ ನಮ್ಮ ಆರೋಗ್ಯಕ್ಕೆ ಕೊನೆಗೊಂದಿನ ಸುರಿಯೋದ್ರ ಬದಲು ಆರೋಗ್ಯನ ಸದೃಢವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನಮಗೆ ಮಿನಿಮಮ್ ಆದಾಯನೇ ಬರಲಿ ಸಾಕು. ಬಟ್ ನಮ್ಮ ಜೀವನ ಸುಧಾರಿಸ್ಕೊಂಡು ಹೋಗ್ತಾ ಇದೆಯಾ, ಅದಷ್ಟು ಸಾಕು. ಅದಷ್ಟಿದ್ರೆ ನಮಗೆ ಸುಮ್ಮನೆ ಲಕ್ಷಾಂತರ ರೂಪಾಯಿ ದುಡ್ದು ಇಲ್ಲಿ ಅನ್ನೆಸರಿ ಟೆನ್ಷನ್ಗಳನ್ನ ತಲೆಗೆ ಹಾಕ್ಕೊಂಡು ಹೋಗಿ ನೆಮ್ಮದಿಯಾಗಿ ನಿದ್ದೆ ಇಲ್ಲದೆ ಮಲಗೋದ್ರ ಬದಲು ಅಲ್ಲಿ ನಮಗೆ 1,000 ದುಡಿಲಿ 2,000 ದುಡಿಲಿ ದಿನಕ್ಕೆ ಸಾಕು, ನೆಮ್ಮದಿಯಾಗಿ ಆರಾಮಾಗಿ ಇರ್ಬೋದು. ಅಲ್ಲ, ಬಹುಶಃ ಈ ತರಹ ನೆಮ್ಮದಿ ಒಂದು ಬದುಕು ಅಂತ ಎಷ್ಟೋ ಜನರಿಗೆ ಅನ್ನಿಸ್ತಾ ಇಲ್ಲ. ಬರ್ತಾ ಇದ್ದಾರೆ ಸರ್. ಅದು ಎಲ್ರಿಗೂ ಆ ಬದುಕಿನ ನೆಮ್ಮದಿಯನ್ನು ಹಣದಲ್ಲಿ ಅಳೆಯುವಂತಹ ಒಂದು ಪರಿಸ್ಥಿತಿ ಇರೋದ್ರಿಂದ ನಾವು ಇರೋದು ಜೀವನ ಚೆನ್ನಾಗಿದೆ ಅಂತ ಎಷ್ಟೋ ಜನರಿಗೆ ಅನ್ನಿಸ್ತಾ ಇಲ್ಲ. ಆದರೆ ನಿಮಗನ್ನಿಸುತ್ತೆ, ಸಂತೋಷ ಬಿಡಿ. ಈಗ ನಿಮ್ಮ ವ್ಯವಸಾಯದ ಉದ್ದೇಶ ಈಗ ಹೇಳ್ಬಿಟ್ಟಿದ್ರಿ, ನಾನು ನೆಮ್ಮದಿಯಾಗಿರಬೇಕು ಅಂತ ಹೇಳಿ.
ಮುಂದಿನ ದಿನದಲ್ಲಿ ಆದಾಯ ಬರುತ್ತೆ ಅಂತ ಹೇಳ್ತಾ ಇದ್ದೀರಿ. ಹೌದು. ಅಂದರೆ ಸಾಕಷ್ಟು ಖರ್ಚು ಮಾಡಿದ್ದೀರಿ. ಹೌದು. ಬೇರೆ ಬಹಳಷ್ಟು ಜನ ರೈತರನ್ನು ಭೇಟಿ ಮಾಡಿದ್ದೀರಿ. ಹೌದು ಅಲ್ವಾ? ಹೌದು. ಈಗ ನಿಮ್ಮ ಜಮೀನನ್ನು ಹಿಂತಿರುಗಿ ನಿಮಗೆ ನೋಡಿದಾಗ ಇನ್ನೂ ಏನಾದರೂ ನಾನು ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನ್ಸುತ್ತಾ, ಅಥವಾ ನಾನೀಗ ಮಾಡಿರೋದೇ ಅದ್ಭುತ ಅನ್ಸುತ್ತಾ ನಿಮಗೆ? ಹಿಂತಿರುಗಿ ನೋಡಿದಾಗ ಕೆಲವೊಂದು ನಾವು ಮಾಡಬಾರ್ದಿತ್ತೇನೋ ಅಂತಂತ ಅನ್ಸುತ್ತೆ, ಕೆಲವೊಂದು ಮಿಸ್ಟೇಕ್ ಆಗಿದೆಯೇನೋ ಅಂತಂತ. ಕಾರಣ ಏನಂದರೆ ಸ್ಟಾರ್ಟಿಂಗ್ ಮಾಡಿದಾಗ ನಾವು ಕೆಮಿಕಲ್ ಫಾರ್ಮಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಒಂದು ದೊಡ್ಡ ತಪ್ಪು ಮಾಡಿದ್ವಿ. ಯಾಕಂದರೆ pH ಲೆವೆಲೆಲ್ಲ ತುಂಬ ಚೆನ್ನಾಗಿತ್ತು ಮಣ್ಣಲ್ಲಿ. ನಮ್ಮ ರಿಲೇಟಿವ್ ಒಬ್ಬರಿಗೆ ಇದನ್ನು ಜಮೀನನ್ನ ನೋಡ್ಕೊಳ್ಳಿ ಅಂತ ಬಿಟ್ಟಾಗ ಅವರು ಬಾಳೆನ ಬೆಳಿಬೇಕಾದ್ರೆ ಕೆಮಿಕಲ್ ಫಾರ್ಮಿಂಗ್ ಮಾಡಿಬಿಟ್ಟಿದ್ದಾರೆ. ಸೊ ಅದರಿಂದ ಮತ್ತೆ ನಾವು ಸಾವಯವಕ್ಕೆ ತರೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತು, ಮತ್ತು ಬೆಳೆಗಳ ಬೆಳವಣಿಗೆ ಕೂಡ ಸ್ವಲ್ಪ ಕುಂಠಿತ ಆಗೋಯ್ತು. ತಾವು ಅನುಸರಿಸ್ತಾ ಇರೋ ಪದ್ಧತಿ ಯಾವುದು? ಸಾವಯವ. ಒಂದು ಗಿರ್ರಸು ಇಟ್ಕೊಂಡಿದ್ದೀರಿ, ಜೀವಾಮೃತ. ಅದರಲ್ಲಿ ಜೀವಾಮೃತ ಮಾಡ್ತಾ ಇದ್ವಿ. ಮತ್ತೆ ಬೇರೆ ಮಣ್ಣಿಗೆ ಏನೇನು ಕೊಡ್ತೀರಿ? ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ಜೊತೆಗೆ ಕೋಳಿ ಗೊಬ್ಬರ ಕೊಟ್ಟು, ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಕೂಡ ನೇರವಾಗಿ ಕೊಡೋದಿಲ್ಲ, ಅದಕ್ಕೆ ಮತ್ತೆ ಜೀವಾಮೃತ ಮತ್ತು ಮೆಟ್ರೈಸಿಯಮ್ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ನೀಟಾಗಿ ಒಣಗಿಸಿ ಮತ್ತೆ ಅದನ್ನು ಮಿಕ್ಸ್ ಮಾಡಿ 1.5 ತಿಂಗಳು ಅದನ್ನು ಕಳಿಸಿ ಅದಾದಮೇಲೆ ಕೊಡ್ತಾ ಇದ್ದೀವಿ. ಅಂದರೆ ಜೀವಾಣುಗಳನ್ನು ಕೂಡ ಬಳಸ್ತೀವಿ? ಜೀವಾಣುಗಳನ್ನು ಕೂಡ ಬಳಸ್ತೀವಿ. ಮೆಟರೈಸಿಯಂ ಒಂದೇನಾ ಅಥವಾ ಬೇರೆದು ಬಳಸ್ತೀವಿ? ಮೆಟ್ರೈಸಿಯಮ್ ಮತ್ತು ಬೇರೆ ಬೇರೆ ಕಲ್ಚರ್ಗಳು ಒಂದಷ್ಟು ಕೇವಿಕೆಗಳಲ್ಲಿ ತಗೊಂಡು ಬಂದು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ. ಅಂದರೆ ಗೋಬರ್ ಘಟಕ ಏನಾದರೂ ಮಾಡೋ ಉದ್ದೇಶ ಇದೆ? ಗೋಬರ್ ಘಟಕ ಮಾಡೋ ಉದ್ದೇಶ ಇದೆ. ಈಗ ಆ್ಯಕ್ಚುಲಿ ಈ ತಿಂಗಳು ವಿಚಾರಿಸಿದ್ವಿ, ಮಾಡಬೇಕು. ಮಾಡ್ತೀರಾ? ಅದನ್ನು ಒಂದು ಜೀವಸಾರ ಘಟಕದ ಥರನೂ ಮಾಡಿಕೊಂಡು ಜಮೀನಿಗೆಲ್ಲ ಹನಿ ನೀರಾವರಿ ವ್ಯವಸ್ಥೆನ? ಹನಿ ನೀರಾವರಿ ವ್ಯವಸ್ಥೆ ಪೂರ್ತಿ ಇದೆ. ಪ್ರತಿಯೊಂದು ಗಿಡಕ್ಕೂ ನೀರು ಹನಿ ಮೂಲಕ ಹೋಗುತ್ತೆ. ಓಕೆ. ಮತ್ತೇನಾದರೂ ವೆಂಚೂರಿ ಇಟ್ಕೊಂಡಿದ್ದೀರಾ? ವೆಂಚೂರಿ ಇದೆ. ವೆಂಚೂರಿ ಮೂಲಕ ಅದನ್ನು ಸಕ್ ಮಾಡಿಸಿ ನಿಮ್ಮ ಜೀವಸಾರ ಘಟಕದ ಸಾರವನ್ನೆಲ್ಲ ಗಿಡಗಳಿಗೆ ಕೊಡ್ತೀವಿ ಅಲ್ವೇ? ಹೌದು. ಗಿಡಗಳು ಚೆನ್ನಾಗಿದಾವೆಯಾ? ಗಿಡಗಳು ಚೆನ್ನಾಗಿದೆ. ಹೇಗೆ ಹೇಳ್ತೀರಿ? ಅದರದ್ದು ಹೆಲ್ತ್ ನೋಡಿದಾಗಲೇ ಗೊತ್ತಾಗ್ತದೆ. ಮತ್ತು ಈಗ ಫಸ್ಟು ಕೆಮಿಕಲಿಂದ ಅದನ್ನು ರಿಕವರ್ ಮಾಡ್ತಾ ಇದ್ದೀವಿ. ಈಗ ಆ್ಯಕ್ಚುಲಿ ಬೇರೆ ಜಮೀನುಗಳು ಕಂಪೇರ್ ಮಾಡಿದಾಗ ಏನಾಗಿದ್ದ ಗಿಡಗಳು ಬೆಳೆಗಳು ಕುಂಠಿತ ಆಯಿತು. ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಬರ್ತಾ 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 ಕುಂಠಿತ ಆಗೋಯಿತು. ಒಂದು ಸಣ್ಣ ಬಿಸಿಲು ಕೂಡ ತಡೀತಾ ಇರಲಿಲ್ಲ. ಮತ್ತು ಅಡಿಕೆ ಸೆನ್ಸಿಟಿವ್ ಕ್ರಾಪು ಪ್ರಾಬ್ಲಮ್ ಆಗ್ತಾಯಿತ್ತು. ಅದಾದಮೇಲೆ ಮತ್ತೆ ಸಾವಯವಕ್ಕೆ ಬಂದಮೇಲೆ ಇವಾಗ ರಿಕವರಿ ಆಗ್ತಾಯಿದೆ, ಚೆನ್ನಾಗಿದೆ ಗಿಡಗಳು. ಕೇಳುಗರೆ, ಇದೇ ತಿಂಗಳ 18ನೇ ತಾರೀಖು ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಕಾರ್ಯಚಟುವಟಿಕೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೆಎಂಎಫ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಕೆಎನ್ ಸುರೇಶ್ ನಾಯಕ್. ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889, ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಇದೇ ತಿಂಗಳ 18ನೇ ತಾರೀಖು ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಕಾರ್ಯಚಟುವಟಿಕೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಮುಂದಿನ ಕನಸು ಅದೇ ಆರೋಗ್ಯವಂತ ಜೀವನ ನಾವು ಕಾಪಾಡ್ಕೋಬೇಕು, ಜೊತೆಗೆ ನಮ್ಮ ಅಕ್ಕಪಕ್ಕದವ್ರನ್ನ ಸಾವಯವಕ್ಕೆ ಸೆಳಿಬೇಕು, ಸುಸ್ಥಿರವಾದಂಥ ಜೀವನ ಕಟ್ಕೋಬೇಕು, ಜೊತೆಗೆ ರೂರಲ್ ಎಂಪವರ್ಮೆಂಟು ಮತ್ತು ರೂರಲ್ ಎಜುಕೇಷನ್ ಬಗ್ಗೆ ನಾವು ಒಂದಷ್ಟು ಕನಸು ಕಟ್ಕೊಂಡಿದ್ದೀವಿ. ಆದಷ್ಟು ಹಳ್ಳಿ ನಮ್ಮ ಸುತ್ತಮುತ್ತ ಇರುವಂಥ ಯಂಗ್ಸ್ಟರ್ಸ್ಗಳು, ನಾನು ಅದನ್ನು ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ, ಪಟ್ಟಣದ ಕಡೆಗೆ ವಲಸೆ ಬರೋದನ್ನು ಕಡಿಮೆ ಮಾಡಿ, ಒಂದು ವೇಳೆ ಪಟ್ಟಣಕ್ಕೆ ಬಂದರೂ ಕೂಡ ಆ ಸ್ಪೆಷಲೈಸ್ಡ್ ಸ್ಕಿಲ್ ಇದ್ದರೆ ಅವರು ಹೋಗಲಿ. ಅದು ಬಿಟ್ಟು ಈಗ ಟೆಂಪ್ರರಿ ಜಾಬ್ಗೋಸ್ಕರ ಹೋಗಿ ಮತ್ತೆ ಒಂದಿನ ವಾಪಸ್ ಹಳ್ಳಿಗೆ ಬರೋದಾದರೆ ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲಿಂದ ಇಲ್ಲಿ ಬರೋದ್ರೊಳಗಡೆ ಇಲ್ಲಿ ಎಲ್ಲ ಬೆಲೆಗಳು ಕೂಡ ಗಗನಕ್ಕೆ ಏರ್ಕೊಂಡಿರುತ್ತೆ. ಅದ್ರ ಬದಲು ಇಲ್ಲೇ ಇರಿ, ಅಲ್ಲೇ ಜೀವನ ಕಟ್ಕೊಳ್ಳಿ, ಸುಸ್ಥಿರವಾಗಿರಿ, ಸದೃಢವಾಗಿರಿ. ಮುಂಚೆ ಎಲ್ಲ ತಿರುಪತಿಗೆ ಹೋಗೋಕ್ಕಾಗ್ದಲೇ ಇರೋರು ಹೋಗಿ ಬಂದಿರೋರನ್ನೇ ನೋಡ್ಬಿಟ್ಟು ಖುಷಿ ಪಟ್ಬಿಡೋರು. ಹೌದು. ಹಾಗೆ ಪಟ್ಟಣಕ್ಕೆ ಹೋಗಿ ವಾಪಸ್ ಬಂದಿರೋರನ್ನೇ ನೋಡ್ಕೊಂಬಿಡಿ, ನೀವು ಹೋಗಿ ಅನುಭವ ಪಡ್ಕೋಬೇಡಿ ಅಂತ ತಾವು ಹೇಳಿ. ಹೌದು ಸರ್, ಹೌದು. ಪ್ರತಿಯೊಂದನ್ನು ಕೂಡ ನಾವೇ ಪ್ರಾಕ್ಟಿಕಲಾಗಿ ಅನುಭವಿಸಿ ಕಷ್ಟಪಟ್ಟು ಈಚೆ ಬರೋದ್ರೊಳಗಡೆ ನಮ್ಮ ಜೀವನದ ಟೈಮ್ ಸಾಕಾಗೋದಿಲ್ಲ. ನೀವು ನೆಮ್ಮದಿಯಾಗಿದ್ದೀರಾ ಲೋಕೇಶ್? ಹೌದು ಸರ್, ನಾವು ನೆಮ್ಮದಿಯಾಗಿ